ನೀನೇ ಕಾಪಾಡಬೇಕು. ಬೇಡ ಬೇಡ. ಪರಶುರಾಮ, ನಮ್ಮ ಜನಕ್ಕೆ ನಿಜವಾದ ದೇವಸ್ಥಾನ ಯಾವುದು, ನಿಜವಾದ ದೇವರು ಯಾವುದು ಅನ್ನೋ ತಿಳುವಳಿಕೆ ಇನ್ನೂ ಬಂದಿಲ್ಲ ಕಣೆಯ. ನಮ್ಮ ಭಾರತನೇ ನಿಜವಾದ ದೇವಸ್ಥಾನ. ಭಾರತ ಮಾತೆನೇ ನಮ್ಮ ದೇವತೆ. ಆ ಮಾತೆಯ ರೂಪದಲ್ಲಿರುವ ಆ ರಾಷ್ಟ್ರಧ್ವಜಕ್ಕೆ ಪ್ರತಿನಿತ್ಯವೂ ಒಂದು ಸಾರಿ ವಂದಿಸಿ ಅವಳ ಆಶೀರ್ವಾದ ಪಡೆದರೆ ನಮ್ಮ ದೇಶ ಎಷ್ಟೋ ಸುಭಿಕ್ಷವಾಗುತ್ತೆ ಅಲ್ಲೇನೆಯ? ಸಚ್ಚಿ ಬಾತ್. ಜೈ ಭಾರತ್. ಔಟ ಏನೈತೆ? ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ರಾ? ಮಗು ಹೇಳೋ ಶಬ್ದ. ಇವತ್ತಿಂದ ಇದು ನಮ್ಮೆಲ್ಲರ ಮಗು, ನಮ್ಮ ದೇಶದ ಮಗು. ಈ ಮಗುಗೆ ಒಂದೇ ಭಾಷೆ, ಒಂದೇ ದೇಶ, ನಮ್ಮ ಭಾರತ ಮಾತೆಯೇ ದೇವರು ಅನ್ನೋ ಭಾವನೆ ಮೂಡ್ ಬರೋ ಹಾಗೆ ಬೆಳೆಸ್ಬೇಕು. ಹಾಗೇನೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಬರ್ದೇ ಇರೋ ಬೆಳೆಸ್ಬೇಕು. ಹಾಗಾದ್ರೆ ಇದು ಮಗುಗೆ ಏನಂತ ಹೆಸರಿಡೋಣ? ಮಿಲ್ಟ್ರಿ ಮಾಮ ನಾನ್ ಹೇಳ. ಹೇಳಮ್ಮ. ಇವನು ಇಂಡಿಯನ್ ಫ್ಲಾಗ್ ಮೇಲೆ ಇದ್ದಾನೆ, ಅದಕ್ಕೆ ಇವನ್ ಹೆಸರು ಇಂಡಿಯನ್. ಅಪ್ಪ, ಗಾಂಧಿ ತಾತನ್ನ ಮಹಾತ್ಮ ಅಂತಾರಲ್ಲ, ಯಾಕೆ? ಆತ ನಮ್ಮ ದೇಶನ ಬ್ರಿಟಿಷರ ದಬ್ಬಾಳಿಕೆ ಗುಲಾಮಗಿರಿಯಿಂದ ಬಿಡಿಸಿ ನಮ್ಮ ಭಾರತ ಮಾತೆಗಿದ್ದ ಬಂಧನವನ್ನ ಕಳಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದಕ್ಕೆ ಇಡೀ ದೇಶವೇ ಅವ್ರನ್ನ ಮಹಾತ್ಮ ಅಂತ ಕರೀತಪ್ಪ. ಈ ಸ್ವಾತಂತ್ರ್ಯ ಪಡೆಯೋದಕ್ಕೆ ಯಾವ ಯುದ್ಧನೂ ಹೂಡ್ಲಿಲ್ಲ, ರಕ್ತದ ಕೋಡಿನೂ ಹರಿಸ್ಲಿಲ್ಲ. ಶಾಂತಿ ಮಾರ್ಗ, ಸತ್ಯಾಗ್ರಹ, ಅಹಿಂಸೆ ಅನ್ನೋ ಬ್ರಹ್ಮಾಸ್ತ್ರಗಳಿಂದಲೇ ಬ್ರಿಟಿಷರನ್ನ ಗೆದ್ದು ಶಾಂತಿ ದೂತ ಅಂತ ಅನ್ನಿಸ್ಕೊಂಡ್ರಪ್ಪ. ಆತ ಭಾರತ ಮಾತೆನೇ ತಾಯಿ, ಸತ್ಯನೇ ತಂದೆ, ಅಹಿಂಸೆನೇ ಬಾಳ ಉಸುರು ಅಂತಂದವರು. ಆ ಮಹಾನುಭಾವ ಹುಟ್ಟಿದ ನಾಡಿನಲ್ಲಿ ಹುಟ್ಟಿರೋ ನೀನು ಅವರ ಮಾರ್ಗವನ್ನೇ ಅನುಸರಿಸಿ ನಮ್ಮ ಭಾರತ ಮಾತೆ ಪಾಲಿಗೆ ಮತ್ತೊಬ್ಬ ಮಹಾತ್ಮ ಗಾಂಧಿ ಆಗ್ಬೇಕು. ಗೋಡ್ಸೆಗಳಿರೋ ಈ ದೇಶದಲ್ಲಿ ಗಾಂಧಿ ತತ್ವಕ್ಕೆ ಬೆಲೆ ಇಲ್ಲ. ಶತ್ರುಗಳು ದೇಶದ ಹೊರಗಡೆನೆ ಅಲ್ಲ, ದೇಶದ ಒಳಗಡೆನೂ ಇದ್ದಾರೆ. ವಿನಾಶದ ಅಂಚಿನಲ್ಲಿರೋ ಈ ದೇಶನ ಕಾಪಾಡಬೇಕು ಅಂದ್ರೆ ಪ್ರತಿಯೊಬ್ಬ ಇಂಡಿಯನ್ ಭಗತ್ ಸಿಂಗ್, ಟಿಪ್ಪು ಸುಲ್ತಾನ್, ವೀರಸಿಂಧೂರ ಲಕ್ಷ್ಮಣ, ಕಟ್ಟ ಬೊಮ್ಮನ್, ಅಲ್ಲೂರಿ ಸೀತಾರಾಮರಾಜು ತರ ವೀರ ಪುರುಷರಾಗಬೇಕು. ನೀನು ನಿನ್ ದೇಶನ ಕಾಪಾಡಬೇಕು ಅಂದ್ರೆ ಗನ್ ಹಿಡಿಬೇಕು. ಆ ಮಹಾನುಭಾವ ಹುಟ್ಟಿದ ನಾಡಿನಲ್ಲಿ ಹುಟ್ಟಿರೋ ನೀನು ಅವರ ಮಾರ್ಗವನ್ನೇ ಅನುಸರಿಸಿ ನಮ್ಮ ಭಾರತ ಮಾತೆ ಪಾಲಿಗೆ ಮತ್ತೊಬ್ಬ ಮಹಾತ್ಮ ಗಾಂಧಿ ಆಗ್ಬೇಕು. ನೀನು ನಿನ್ ದೇಶನ ಕಾಪಾಡಬೇಕು ಅಂದ್ರೆ ಗನ್ ಹಿಡಿಬೇಕು. ನೀನು ನಿನ್ ದೇಶನ ಕಾಪಾಡಬೇಕು ಅಂದ್ರೆ ಗನ್ ಹಿಡಿಬೇಕು. ಆ ಮಹಾನುಭಾವ ಹುಟ್ಟಿದ ನಾಡಿನಲ್ಲಿ ಹುಟ್ಟಿರೋ ನೀನು ಅವರ ಮಾರ್ಗವನ್ನೇ ಅನುಸರಿಸಿ ನಮ್ಮ ಭಾರತ ಮಾತೆ ಪಾಲಿಗೆ ಮತ್ತೊಬ್ಬ ಮಹಾತ್ಮ ಗಾಂಧಿ ಆಗ್ಬೇಕು. ಭವ್ಯ ಭಾರತದ ಭಾರತೀಯರೇ, ಆಗಸ್ಟ್ 15
ನಮ್ಮ ದೇಶದ ಇತಿಹಾಸದಲ್ಲಿ ಬಹಳ ತುಂಬಾ ಮುಖ್ಯವಾದಂತಹ ದಿನ. ನಮ್ಮ ತಾಯಿ ಭಾರತ ಮಾತೆಯನ್ನು ಬಂಧನದಿಂದ ಮುಕ್ತ ಮಾಡೋದಿಕ್ಕೆ ತಮ್ಮ ಪ್ರಾಣವನ್ನೇ ತೆತ್ತಂತ ಹುತಾತ್ಮರನ್ನು ಸ್ಮರಿಸುವಂತಹ ದಿನ. ಇಂಥ ಪುಣ್ಯ ದಿನದಲ್ಲಿ ಪ್ರತಿಯೊಬ್ಬ ಭಾರತೀಯನು ಭಾಗಿಯಾಗಿ ಭಾರತ ಮಾತೆ ಆಶೀರ್ವಾದವನ್ನು ಪಡೆಯಬೇಕು. ಬನ್ನಿ ಸಾಹೇಬ್ರೆ. ನಿಲ್ಸು! ಯಾರ ನೀನು? ಇಂಡಿಯನ್! ಇಷ್ಟು ಜನಗಳ ಮುಂದೆ ನಮ್ಮ ಮಂತ್ರಿಗಳಿಗೆ ಅವಮಾನ ಮಾಡ್ತೀಯ? ನನ್ನ ದೇಶಕ್ಕೆ ಅವಮಾನ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಏನಂತ ನಾನು ಮಾಡಿದ್ದು? ನೋಡಲ್ಲಿ, ಬಾವುಟನ ತಲೆಕೆಳಗೆ ಆರಿಸಿದ್ದು ಅಲ್ಲದೆ ಸಲ್ಯೂಟ್ ಹೊಡೆದು ಅವಮಾನ ಮಾಡ್ತೀಯ. ಈ ತ್ರಿವರ್ಣ ಧ್ವಜದ ಬಣ್ಣಗಳ ಅರ್ಥ ಆದ್ರೂ ನಿಂಗೆ ಗೊತ್ತಾ? ಬಾವುಟ ಇರಬೇಕಾದ್ದು ಹೀಗಲ್ಲ, ಹೀಗೆ. ಕೇಸರಿ ತ್ಯಾಗದ ಸಂಕೇತ, ಬಿಳಿ ಪವಿತ್ರದ ಸಂಕೇತ, ಹಸಿರು ಅಭಿವೃದ್ಧಿಯ ಸಂಕೇತ, ಚಕ್ರ ಪ್ರಗತಿಯ ಸಂಕೇತ. ಇದು ಗೊತ್ತಿಲ್ದಿರೋ ನೀನು ಒಬ್ಬ ವಿದ್ಯಾಮಂತ್ರಿ, ಒಬ್ಬ ಜನನಾಯಕ ತಪ್ಪು ಮಾಡಿದ್ರೆ ನೀವೆಲ್ಲ ನೋಡ್ತಾ ಸುಮ್ಮನೆ ನಿಂತಿದ್ದೀರಾ? ನಮ್ಮ ದೇಶದ ಧ್ವಜಕ್ಕೆ ನೀವು ಕೊಡೋ ಗೌರವ ಇದೇನಾ? ಹೆತ್ತ ತಾಯಿ 9 ತಿಂಗಳು ಹೊತ್ತರೆ ಭಾರತ ಮಾತೆ ಕೊನೆ ಉಸಿರವರೆಗೂ ಹೊರ್ತಾಳೆ ಅಂತ ತಾಯಿಗೆ ನೀವು ಕೊಡೋ ಗೌರವ ಇದೇನಾ? ತಪ್ಪನ್ನ ದೇಶದ ಪ್ರಧಾನಿ ಮಾಡಿರ್ಲಿ, ಅದನ್ನ ತಿದ್ದೋ ಪೌರುಷ ಇರೋನೆ ನಿಜವಾದ ಇಂಡಿಯನ್. ಪ್ರತಿ ಜಾತಿಯಲ್ಲೂ ಪ್ರತಿ ಮತದಲ್ಲೂ ಪ್ರತಿದಿನನೂ ಹಬ್ಬ ಇರುತ್ತೆ. ಆದ್ರೆ ಇಂಡಿಯನ್ಸ್ ಎಲ್ರಿಗೂ ಇರೋದು ಒಂದೇ ಹಬ್ಬ, ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ. ಇಂಥ ಪವಿತ್ರವಾದ ಹಬ್ಬದಲ್ಲಿ ಭ್ರಷ್ಟ ನಾಯಕರು ದುಷ್ಟ ಅಧಿಕಾರಿಗಳ ಕೈ ಧ್ವಜಾರೋಹಣ ಮಾಡಿಸಿದ್ರೆ ನಮ್ಮ ದೇಶದ ಚರಿತ್ರೆಗೆ ಕಪ್ಪು ಚುಕ್ಕೆ ಹಿಟ್ಟಾಗಿ. ಅಂತ ಚುಕ್ಕೆ ಬೀಳಬಾರದು. ಧ್ವಜಕ್ಕೆ ನಿಜವಾದ ಗೌರವ ಸಲ್ಲಬೇಕಾದ್ರೆ ಯಾರಾದ್ರೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರನ ಕರೆಸಿ ಧ್ವಜಾರೋಹಣ ಮಾಡಿಸಿ. ಪಟೇಲ್ರೆ, ಈ ಪವಿತ್ರವಾದ ಕಾರ್ಯಕ್ಕೆ ನಾವೇ ಸೂಕ್ತವಾದ ವ್ಯಕ್ತಿ. ಬನ್ನಿ ಬನ್ನಿ. ಏನ್ ರಮ ಇದಲ್ಲ? ದೇಶದ ಹಬ್ಬ ಮಾಡೋ ಸಡಗರದಲ್ಲಿ ನೀನು ಹುಟ್ಟದ ಹಬ್ಬನೇ ಮರ್ತ್ಬಿಟ್ಯಾ? ಆ ಭಗವಂತ ನಿನ್ನ ಚೆನ್ನಾಗಿಟ್ಟಿಲ್ಲಪ್ಪ. ಆ ಜೀಸಸ್ ನಿನ್ನ ಸದಾ ಕಾಪಾಡ್ಲಿ. ಸಂಸಾರ ಜೀತೆ ರಹೋ ಬೇಟಾ. Happy birthday to you. ಪ್ರೆಸೆಂಟೇಶನ್ ತಂದಿದ್ದೀನಿ. ಏನಂತ ಹೇಳಿ? ಸ್ವೀಟ್. ಅದೇನೋ ನಿನ್ನೆ ಹೇಳು. Indian
ಇಂಡಿಯನ್ 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 ನಾನು ಇಂಡಿಯನ್ 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 ನೀನು ಇಂಡಿಯನ್ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಸಿಖ್ಖರು ಒಂದಾಗಿ ಹೋರಾಡುತ್ತಾ ಗುಂಡಿನೇಟಿಗೆ ಎದೆಯನ್ನೊಡ್ಡುತ್ತಾ ಸ್ವಾತಂತ್ರ್ಯಕ್ಕೆ ಬಲಿಯಾದರು ಇಂಡಿಯನ್ 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 ನಾನು ಇಂಡಿಯನ್ 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 ನೀನು ಇಂಡಿಯನ್ ಭರತ ಮಾತೆಯ ಬೇಡಿ ಮುರಿಯಲು ಬಿಳಿಯರಾಳ್ವಿಕೆ ಅಂತ್ಯಗೊಳಿಸಲು ತಾಯಿಗೆ ರಕ್ತದ ತಿಲಕ ಬಿಟ್ಟು ಜ್ಯೋತಿಯಾದರು ಇಂದು ಭ್ರಷ್ಟರೊಂದಾಗಿ ಸೇರಿ ಅಧಿಕಾರ ಪೀಠಕ್ಕೆ ಏರಿ ಭಯೋತ್ಪಾದನೆ ಬೀಜ ಬಿತ್ತಿ ಕೋಮುದ್ವೇಷದ ಬೆಂಕಿ ಹಚ್ಚಿ ಮಾತೆಯ ಸೀಳುತ್ತಾ ಈ ದೇಶ ಹೋಳಾಗಿದೆ ಇಂಡಿಯನ್ 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 ನಾನು ಇಂಡಿಯನ್ ಗಾಂಧಿ ನೆಹರುಜಿ ಸುಭಾಷ್ ಭಗತ್ ಸಿಂಗ್ ಝಾನ್ಸಿ ರಾಣಿಯು ಕಿತ್ತೂರ ಚೆನ್ನಮ್ಮ ದೇಶವ ಕಟ್ಟಲು ಮೆಟ್ಟಿಲಾಗಿ ನಿಂತುಕೊಂಡರು ಗಾಂಧಿ ಭಗತ್ ನೀವಾಗಬೇಕು ಗರ್ಜಿಸುತ್ತ ಹೋರಾಡಬೇಕು ದೇಶದ್ರೋಹಿಯ ದಮನ ಮಾಡಿ ಸುಖದ ನಾಡಿನ ನಗುವ ನೋಡಿ ತಾಯಿಗೆ ನಮಿಸುತ್ತಾ ಈ ದೇಶ ಕಾಪಾಡುವ ಇಂಡಿಯನ್ 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 ನಾನು ಇಂಡಿಯನ್ 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 ನೀನು ಇಂಡಿಯನ್ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಸಿಖ್ಖರು ಒಂದಾಗಿ ಹೋರಾಡುತ್ತಾ ಗುಂಡಿನೇಟಿಗೆ ಎದೆಯನ್ನೊಡ್ಡುತ್ತಾ ಸ್ವಾತಂತ್ರ್ಯಕ್ಕೆ ಬಲಿಯಾದರು ಇಂಡಿಯನ್ 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 ನಾನು ಇಂಡಿಯನ್ 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 ನೀನು ಇಂಡಿಯನ್ ಕಾಫಿ ಕುಡೀರಿ ಅಂದ್ರೆ ತಲೆ ಬಗ್ಗಿಸ್ಕೊಂಡು ಕೂತಿದ್ದೀರಲ್ಲ, ಯಾಕಿಷ್ಟು ಡಲ್ ಆಗಿದ್ದೀರಾ? ಯೂತ್ಸ್ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಆಕ್ಟಿವ್ ಆಗಿ ಪಾದರಸ ಇದ್ದಾಗಿರ್ಬೇಕು. ಈ ಕಾಲದಲ್ಲಿ ಯೂತ್ಸ್ ಅಲ್ಲ ಪಾದರಸ, ಮನಿ, ಇನ್ಫ್ಲೂಯೆನ್ಸ್, ಪವರ್. ಪ್ರಪಂಚದಲ್ಲಿ ದುಡ್ಡೇ ದೊಡ್ಡದು. ದುಡ್ಡಿಲ್ದೆ ಏನು ಮಾಡೋಕ್ಕಾಗಲ್ಲ. ಯಾಕೇನೇನೋ ಮಾತಾಡ್ತಿದ್ದೀರಾ? ನಾವು ಮಾತಾಡ್ತಾ ಇಲ್ಲ, ನಿರುದ್ಯೋಗನ ಭೂತ ನಮ್ಮನ್ನ ಹಿಂಗ್ ಮಾತಾಡಿಸ್ತಿದೆ. ನಾವು ಮನುಷ್ಯರು, ಜೀವನದಲ್ಲಿ ಬಾಳ್ಬೇಕು ಬದುಕಬೇಕು ಅನ್ನೋ ಆಸೆ ನಮಗೂ ಇರಲ್ವಾ? ಅದಕ್ಕೋಸ್ಕರನೇ 1, 10, 100, 200, 300, 1000 ಪೋಸ್ಟರ್ ಆರ್ಡರ್ಗಳು. ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇದ್ದೀವಿ. ನಮಗ್ ಕೆಲಸ ಸಿಗಲ್ಲ,
ನಮಗೆ ಜನ್ಮದಲ್ಲಿ ಕೆಲಸ ಸಿಗಲ್ಲ. ನಾವು ನಿಷ್ಪ್ರಯೋಜಕರು. ಕೆಲಸ ಸಿಗಲ್ಲ, ಜನ್ಮದಲ್ಲಿ ಕೆಲಸ. ಆಯ್ತೇನ್ರಪ್ಪ ನೀವು ಕೂಗಾಡಿದ್ದಾಯ್ತಾ? ಕೆಲಸ ಸಿಕ್ಲಿಲ್ಲ ಅಂತ ಕೈ ಕಟ್ಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ. ಜೀವನದಲ್ಲಿ ಏನಾದ್ರೂ ಸಾಧಿಸ್ತೀನಿ ಅಂತ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಆತ್ಮವಿಶ್ವಾಸ ಮುಖ್ಯಂದಪ್ಪ. ಸಾಧಿಸ್ಬೇಕು ಅನ್ನೋ ಕೆಚ್ಚಿದ್ರೆ 100 ಪಿರಂಗಿ ಗುಂಡು ಎದೆಗೆ ಹೊಕ್ಕರು ಛಲಗಾರನ್ನ ಏನು ಮಾಡಕ್ಕಾಗಲ್ಲ. ಅಂತ ಛಲಗಾರರು ನೀವಾಗಬೇಕು. ಏಯ್ ಯಾಕ್ರ ನಿಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಿಮ್ಮಂತ ಮೆರಿಟ್ ಸ್ಟೂಡೆಂಟ್ಸ್ಗೆ ಯಾಕೆ ಕೆಲಸ ಸಿಗಲ್ಲ? ಸಿಗುತ್ತೆ. ನಾನಿರೋ ನಿಮ್ಗೆ ಯಾಕೋ ಭಯ? ಕಮಾನ್ ಜಿರಾಫ್ ನಾವು ಜಿರಾಫ್. ನಮ್ ಇಂಡಿಯನ್ ಇರೋ ಕಡೆ ಕಷ್ಟ ನಷ್ಟ ಅನ್ನೋದೇ ಇರಲ್ಲ. ಈಗ್ಲಾದ್ರೂ ಕಾಫಿ ಕುಡಿತೀರಾ? ಓ ಯಸ್. ಅವ್ರಿಗೆ ಮಾತ್ರನಾ? ನಮ್ಗೇನು ಇಲ್ವಾ? ಕೊಡ್ಬೇಕಾ? ಏನಾಯ್ತು? ಇಲ್ಲಿ ಅಲ್ಲ, ಅಲ್ಲಿ ಇಲ್ಲಿ ಹೊರ್ಟೋಯ್ತು. ನೀವಾ? ನಾನಲ್ದೆ ಇನ್ ಯಾರೇ ಬರ್ತಾರೆ? ನೀನೇನೋ ಬೇಕು ಅಂತ ಕೇಳಿದ್ದಲ್ಲ, ಅಯ್ಯೋ ಬಿಡಿ ಅಂದ್ರೆ ಯಾರಾದ್ರೂ ನೋಡ್ಬಿಡ್ತಾರೆ. ಬಿಡಿ ಅಂದ್ರೆ ಪ್ಲೀಸ್. ಅರೆ ಸೀರೆ ತುಂಬಾ ಚೆನ್ನಾಗಿದೆ. ಯಾಕೆ ನಾನ್ ಚೆನ್ನಾಗಿಲ್ವಾ? ನೀವು ಚೆನ್ನಾಗಿದ್ದೀರಾ, ಸೀರೆನೂ ಚೆನ್ನಾಗಿದೆ. 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 ನೀವು ಚೆನ್ನಾಗಿದ್ದೀರಾ, ಸೀರೆಯೂ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ. ಏನ್ ಸೀತಾ ಸ್ವೀಟ್ ರೀಮಾ? ಯಾರೇ ನಿನ್ ಬಾಯ್ ಫ್ರೆಂಡ್? ಮದುವೆ ಯಾವಾಗ? ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮ್ಯಾರೇಜ್ ಇನ್ವಿಟೇಷನ್ ಜೊತೆ ಹನಿಮೂನ್ಗೂ ಇನ್ವಿಟೇಷನ್ ಕೊಡ್ತೀನಿ. ಹನಿಮೂನ್ಗೂ ಇನ್ವಿಟೇಷನ್? ನಮಗ್ ಕೆಲಸ ಸಿಕ್ತು, 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 ನಮಗ್ ಕೆಲಸ ಸಿಕ್ತು. ತಾತ ನಮಗ್ ಕೆಲಸ ಸಿಕ್ತು. ಇಷ್ಟು ದಿವಸಕ್ಕೆ ನಿಮ್ಮ ತಪಸ್ಸಿಗೆ ಫಲ ಇವತ್ತು ಸಿಕ್ತು. ಇನ್ಮೇಲೆ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು. ಆರೋಗ್ಯ ಒಂದೇ ಅಲ್ಲ, ಶಿಸ್ತು ಮುಖ್ಯ. ಆಯ್ತು ತಾತಯ್ಯ, ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು. ಸೇ, ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸೋದು ನಿಜ, ಆದ್ರೆ ಯಾರಿಗೆ ಕೆಲಸ ಕೊಡ್ಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಸರ್, ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಿರೋ ಅರ್ಥ? ನಿಮಗ್ ಕಳ್ಸಿಕೊಟ್ಟ ಹಾಗೆ ನಿಮ್ಮ ಹೆಸರು ಇರೋ ಬೇರೆ ಕ್ಯಾಂಡಿಡೇಟ್ಸ್ಗೂ ಕಳ್ಸಿದೀವಿ. ಈಗ ರಿಯಲ್ ಎಕ್ಸಾಮ್, ಇದ್ರಲ್ಲಿ ಪಾಸ್ ಆದವ್ರಿಗೆ ಕೆಲಸ ಕಾಯಂ. ಅಂದ್ರೆ ವೆರಿ ಸಿಂಪಲ್. ಒಂದು ಪೋಸ್ಟ್ಗೆ 2 lakhs. ಈ 2 lakhs ಎಕ್ಸಾಮ್ ನಲ್ಲಿ ನೀವು ಪಾಸ್ ಆಗ್ಲಿಲ್ಲ ಅಂದ್ರೆ ನಿಮಗೆ ರಿಟರ್ನ್ ಟಿಕೆಟ್. ಸರ್, ಲಂಚ ಕೊಡೋದು ತಗೊಳ್ಳೋದು ತಪ್ಪಲ್ವೇ ಸರ್? ಯಾವ್ದ್ರಿ ತಪ್ಪು? ನೀವು ಹುಟ್ಟಿದಾಗ ಆಸ್ಪತ್ರೆಲ್ಲೂ ಲಂಚ ಕೊಡ್ಬೇಕು, ಸತ್ ಮೇಲೆ ಸ್ಮಶಾನದಲ್ಲೂ ಲಂಚ ಕೊಡ್ಬೇಕು. ಇಡೀ ಜಗತ್ತೇ ಲಂಚ ರೀ. ಸರ್, ಕೆಲ್ಸ ಹಂಚಿ ಪುಣ್ಯ ಕಟ್ಕೊಳ್ಳೋ ಈ ದೇವಾಲಯನ ಲಂಚದ ಕಾರ್ಖಾನೆ ಮಾಡ್ತಿದ್ದೀರಾ? ಸರ್, ಇವರಿಬ್ರು ನನ್ನ ಅಣ್ಣಂದಿರು. ಇವರಿಬ್ಬರಿಗೂ ನ್ಯಾಯವಾಗಿ ಸಿಕ್ಕಿರೋ ಕೆಲ್ಸನ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಪ್ಲೀಸ್. ಸೀತಾ, ನೀನ್ ಈ ಆಫೀಸ್ಗೆ ಹೊಸಬಿಡು, ನಿನ್ಗೇನು ಅರ್ಥವಾಗಲ್ಲ. ನಿನ್ ಕೆಲಸ ನೀನ್ ನೋಡ್ಕೋ ಹೋಗು. ಸರ್ ಪ್ಲೀಸ್ ಸರ್, ಇವರಿಬ್ರಿಗೂ ಕೆಲಸ ಕೊಡಿ, ದಯವಿಟ್ಟು ಇವರಿಬ್ರಿಗೂ ಕೆಲಸ ಕೊಡಿ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಸೀತಾ, ಮನುಷ್ಯ ರಕ್ತ ಹೀರೋ ಈ ರಾಕ್ಷಸರಿಗೆ ಮನುಷ್ಯತ್ವ ಎಲ್ಲಿರುತ್ತೆ? ನಡಿ. ಸೀತಾ, ನಮ್ಮ ಹಣೆ ಬರಕ್ಕೆ ನೀನ್ಯಾಕೆ ತಲೆ ಕೆಡಿಸ್ಕೋತೀಯ? ದಯವಿಟ್ಟು ಈ ವಿಷಯನ ನಮ್ಮ ಹಿರಿಯರಿಗೆ ತಿಳಿಸ್ಬೇಡ.
ನಮಗೆ ಕೆಲಸ ಸಿಕ್ಕಿರೋ ವಿಷಯ ಕೇಳಿ ಅವ್ರು ಸಂತೋಷವಾಗಿದ್ದಾರೆ. ಈ ವಿಷಯ ತಿಳಿದು ಅವ್ರ ಸಂತೋಷಕ್ಕೆ ಭಂಗ ಬರಬಾರ್ದು. ನಾವು ಚೆನ್ನಾಗಾದ್ಮೇಲೆ ಖಂಡಿತ ನಾವೇ ಬರ್ತೀವಿ. ಮುಖ್ಯಮಂತ್ರಿ ಶಾಂತಿನಾಥ್ಗೆ, ಮುಖ್ಯಮಂತ್ರಿ ಶಾಂತಿನಾಥ್ಗೆ, ಮುಖ್ಯಮಂತ್ರಿ ಶಾಂತಿನಾಥ್ಗೆ, ಮುಖ್ಯಮಂತ್ರಿ ಶಾಂತಿನಾಥ್ಗೆ, ಮುಖ್ಯಮಂತ್ರಿ ಶಾಂತಿನಾಥ್ಗೆ. ಈ ಮುಖ್ಯಮಂತ್ರಿ ಹುಲಿ ವೇಷಕ್ಕೆ ದೇಶ ನಾಶ ಆಗ್ತಾ ಇದೆ. ನಿರುದ್ಯೋಗಿಗಳನ್ನ ತಪ್ಪುದಾರಿಗೆ ಎಳೆಯೋದು ಅಲ್ಲದೆ ಅಮಾಯಕ ಹೆಣ್ಮಕ್ಳನ್ನ ಶೋಷಣೆ ಮಾಡೋ ನರ ರಾಕ್ಷಸ ಇವನು. ನಮ್ಮಂತ ನಿರುದ್ಯೋಗಿಗಳನ್ನ ಜೀವಂತವಾಗಿ ಸುಡ್ತಾ ಇರೋ ಇವನ್ನ ಸಜೀವ ದಹನ ಮಾಡಬೇಕು. ನ್ಯಾಯ, ನೀತಿ, ಧರ್ಮ, ಸತ್ತ 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 ಸತ್ತ. ನ್ಯಾಯಕ್ಕಾಗಿ ಹೋರಾಡ್ತಿದ್ದ, ಅನ್ಯಾಯವಾಗಿ ಸಾಯಿಸ್ಬಿಟ್ಟಿದ್ದಾರೆ ಪಾಪಿಗಳು. ಯಾಕ್ರಪ್ಪ ಇವ್ರನ್ನ ಹೊಡಿತಿದ್ದೀರಿ? ಯಾಕ? ಓದಿದಾರಂತೆ, ಕೆಲಸ ಸಿಗ್ಲಿಲ್ವಂತೆ, ಕೂಲಿ ಮಾಡಕ್ ಬಂದ್ಬಿಟ್ರು ನಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ಕೆ. ಇನ್ನೊಂದ್ಸಲ ನನ್ನ ಮಕ್ಳ ಕೂಲಿ ಗೀಲಿ ಮಾಡಕ್ ಬಂದ್ರೆ ಕೈ ಕಾಲು ಮುರಿದು ಬಿಡ್ತೀವಿ. ಹುಷಾರ್, ನಡ್ರಿ ಹೋಗೋಣ. ಯಾಕ್ರೆ ಕೆಲಸ ಸಿಕ್ತು ಅಂತ ಸುಳ್ಳು ಹೇಳಿ ನಮ್ಮ ಹೊಟ್ಟೆ ಉರಿಸ್ತಾ ಇದ್ದೀರಿ? ಕೂಲಿ ಮಾಡಿ ಬದುಕೋ ಅಂತದ್ ಏನ್ರೋ ಬಂದಿತ್ತು ನಿಮಗೆ? ಇಲ್ಲೇನ್ ಕಡಿಮೆ ಆಗಿತ್ತು ನಿಮಗೆ? ಯಾಕ್ರೋ ಅದೇನಾಯ್ತು ಅಂತ ಹೇಳ್ರೋ. ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದ್ದೇನೋ ನಿಜ, ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ. ಲಂಚ ಲಂಚ ಲಂಚ, ಎಲ್ಲಿ ನೋಡಿದ್ರು ಲಂಚ. ನಮ್ ವಿದ್ಯೆಗೆ ಸರಿಯಾಗಿ ಕೆಲಸ ಸಿಗದೆ ಇದ್ರೆ ನಾವು ಕೂಲಿ ಮಾಡಿ ತಪ್ಪ? ಹೇಳಿ ತಾತ, ಹೇಳಿ ಹೇಳಿ. ನಿಮ್ಮ ಅರ್ಹತೆಗೆ ತಕ್ಕ ಕೆಲಸನ ನಾನು ಕೊಡಿಸ್ತೀನಿ. ಸ್ನೇಹಿತರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತದ್ದು ಮಹಾತ್ಮನ ಅಹಿಂಸೆ ಮತ್ತು ಸತ್ಯಾಗ್ರಹ ಮಾರ್ಗಗಳಿಂದಲೇ. ನಾವು ಆತನ ಹಾದಿಯಲ್ಲೇ ನಡೆಯಬೇಕು. ನಮ್ಮ ಸರ್ಕಾರದ ಕಣ್ತೆರೆಸಿ ಲಂಚಕೋರ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸಿ ನಿಮ್ಮಂತ ಸಾವಿರಾರು ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸೋದೇ ಈ ಒಂದು ಪ್ರಯತ್ನ. ನಮ್ಮೆಲ್ಲರ ಪ್ರಯತ್ನ ಯಶಸ್ವಿಯಾಗಲಿ. ಏನಮ್ಮ ಇದು? ತಾತ, ಇದೇ ಮುಖ್ಯ ಸಾಕ್ಷಿ. ಸೂರ್ಯ ಹುಟ್ಟೋಕ್ ಮುಂಚೆ ಆ ಫೈಲ್ ನನ್ನ ಕೈಲಿರ್ಬೇಕು. ಅದೇನಾದ್ರು ಸರ್ಕಾರದ ಕೈ ಸೇರಿದ್ರೆ ನನ್ಗುಳ್ಗಲ್ವಿಲ್ಲ. ಕಮ್ ಆನ್, ಸರ್ಚ್ ದ ಫೈಲ್.
ಶಾಂತಿಯಿಂದ ಆಗದೆ ಇರೋದನ್ನ ಕ್ರಾಂತಿಯಿಂದ ಮಾಡ್ಬೇಕು. ನೀನು ಧರ್ಮಣ್ಣ ಹಗಲು ರಾತ್ರಿ ಅಂದೆ ಊಟ ನಿದ್ದೆ ಬಿಟ್ಟು ಅಹಿಂಸಾ ಸತ್ಯಾಗ್ರಹ ಮಾಡ್ತಿದ್ದೀರಲ್ಲ, ಅದಕ್ಕೆ ಸರ್ಕಾರ ಏನು ಉತ್ತರ ಕೊಡ್ತು? ನ್ಯಾಯ ಹೊಟ್ಟೆಗಿಲ್ದೆ ಬೀದಿಲಿ ಮೌನ ಯುದ್ಧ ನಡೆಸ್ತಾ ಇದ್ರೆ ಅನ್ಯಾಯ ಅಂಬಾರಿ ಮೇಲೆ ಮೆರಿತಾ ಇದೆ. ಯೋಗ್ಯ ಅಭ್ಯರ್ಥಿಗಳ ಒರಿಜಿನಲ್ ಅಪಾಯಿಂಟ್ಮೆಂಟ್ ಲಿಸ್ಟ್ ಬೂದಿ ಮುಚ್ಚಿದ ಕೆಂಡು ತರ ಈ ಫೈಲ್ ನಲ್ಲಿದೆ. ಹೆಬ್ಬಾವ್ ತರ ನಿದ್ದೆ ಮಾಡ್ತಿರೋ ಸರ್ಕಾರನ ಒದ್ದೆಪ್ಸಿ ಆ ಮುಗ್ಧ ಯುವಕರಿಗೆ ಕೆಲಸ ಸಿಗಬೇಕಾದ್ರೆ ಈಗ ಉಳಿದಿರೋದು ಒಂದೇ ಒಂದ್ ದಾರಿ. ತಗೋ ಈ ಫೈಲ್ನ, ಹಿಡಿಯ ಖಡ್ಗನ. ಈ ಖೇಂಡ ಮೃಗಗಳನ್ನು ಕಡಿಯೋ ಖಡ್ಗ ಇನ್ನು ಬಂದಿಲ್ಲ ನೋಡು. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನೀನ್ ಆ ಫೈಲ್ ನನ್ಗೆ ಒಪ್ಸು. ಒಪ್ಪಿಸ್ತೇನೆ. ಮೊದಲು ನಿನ್ನ ಜೈಲ್ಗೆ ಹಾಕ್ಸಿ ಆಮೇಲೆ ಸರ್ಕಾರಕ್ಕೆ ಒಪ್ಪಿಸ್ತೇನೆ. ಕಾನೂನ್ಗೆ ಸವಾಲ ಕೊಡೋ. ಉಳಿಬೇಕು ಅಂದ್ರೆ ಈ ಲಂಚದ ಹಗರಣ ನ್ಯಾಯಾಲಯದಲ್ಲಿ ಒಪ್ಕೊಂಡು ಪದವಿಯಿಂದ ಇಳಿಬೇಕು. ಇಲ್ಲೋ ಆಯ್ತು, ಒಪ್ಕೋತೀನಿ. ನಮಸ್ಕಾರ ಧರ್ಮಣ್ಣವರೇ. ನಿಮ್ಮ ಶಾಂತಿ ಸತ್ಯಾಗ್ರಹ, ನಿಮ್ಮ ತಾಳ್ಮೆ, ನಿಮ್ಮೆಲ್ಲರ ಒಳ್ಳೆ ನಡತೆ ಸರ್ಕಾರದ ಕಣ್ಣು ತೆರೆಸಿದೆ. ಈ ಹುಡುಗರಿಗೆ ಅಲ್ಲದೆ ಇನ್ನು ಸಾವಿರಾರು ಅಭ್ಯರ್ಥಿಗಳಿಗೆ ಉದ್ಯೋಗ ಕೊಡಿ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ನೋಡ್ದೇನಪ್ಪ, ನಿಮ್ಮ ವಿದ್ಯೆಗೆ ತಕ್ಕ ಉದ್ಯೋಗ ಸಿಕ್ಕಿಬಿಡ್ತು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅನ್ನೋದನ್ನು ಮರಿಬೇಡಿ. ನಿಮ್ಮ ನಡತೆ, ತಾಳ್ಮೆ, ಸಹನೆ ಮುಂದಿನ ಪೀಳಿಗೆ ದಾರಿದೀಪವಾಗಬೇಕು. ಸೀತಾ, ನೀನ್ ಮಾಡಿದ ಸಹಾಯದಿಂದ ನೂರಾರು ಜನ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. ಅವರೆಲ್ಲರ ಪರವಾಗಿ ನಾನು ನಿನ್ನ ಅಭಿನಂದಿಸ್ತೇನೆ. ನಾನು ಬರ್ತೀನಿ.
ಸುಳಿಯುವುದು ಎಲ್ಲರೂ ಕುದು ನಾವು ಜಾಗ ಇಲ್ಲ ಭಾರ ಬಲುಭಾರ ನನ್ನ ಮದುಮಗಳು ನನ್ನ ತಾಜ್ಮಹಲು ಹೊಸ ಪ್ರಾಯದ ಬಿಸಿ ಚೆನ್ನುವ ಲೇಟೆಸ್ಟ್ ಮಾಡಲು ಮಹಿಷಾಖವೇರರು ಏನಾದ ಬಂದ ಮಜಾ ಭಾರ ಬಲ್ಭಾರ ಬಿಂಹಾರ ಇನ್ಹಾರ ಸ್ವಲ್ಪ ಮೇಲೆ ಬರಲಿನ ಮೆತ್ತ ಸೋಫಾನ ಕಾಳು ಸ್ವಲ್ಪ ಜೋಪಾನ ಗಾಡಿಯಲ್ಲಿ ಲವ್ವು ಗಾಡಿಯಲ್ಲ ನೋವು ನೀನೆ ನನ್ನ ಬುಲ್ಲು ಮೈ ಕೈ ಕಲ್ಲು ಊರ ತುಂಬ ಒಬ್ಬ ರಾಜಕಾರಣಿಗೆ ಅವನ ಪದವಿನೇ ಮುತ್ತೈದೆ ನಂತರ ಗೊತ್ತಾ? ಒಂದೇ ಒಂದು ಫೈಲ್ನಿಂದ, ಒಂದು ಸಣ್ಣ ಫೈಲ್ನಿಂದ ನನ್ನ ರಾಜಕೀಯ ಮುತ್ತೈದೆತನನೇ ಸುಟ್ಟು ಹಾಳು ಮಾಡ್ಬಿಟ್ಟೆ. ನನ್ನ ಲೈಫನ್ನೇ ಭಸ್ಮ ಮಾಡಿದೆ. ಹೇಳು ನಿಂದ ಏನ್ ಮಾಡ್ಬೇಕು? ನಾನೊಬ್ಬ ಉತ್ತಮ ರಾಜಕಾರಣಿ ಅಂತ ಹೊಗಳ್ತಿದ್ದ ಜನ ಉಗುಳು ಹಾಗೆ ಮಾಡಿದೆ. ಈ ನನ್ನ ಕ್ಷೇತ್ರ ಜನಗಳ ಮುಂದೆ ಸತ್ಯ ಏನು ಅಂತ ಹೇಳು. ಇದ್ರ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಹೇಳು. ನಾ ಹೇಳಲ್ಲ 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 ಹೇಳಲ್ವಾ? ಟಿವಿನಲ್ಲಿ ರೂಪಾ ಗಂಗೂಲಿ ವಸ್ತ್ರಾಪಹರಣನ ಸರಿಯಾಗಿ ತೋರಿಸ್ಲಿಲ್ಲ. ನೀವಾದ್ರೂ ಈ ಕಲಿಯುಗ ದ್ರೌಪದಿ ವಸ್ತ್ರಾಪಹರಣನ ಸರಿಯಾಗಿ ತೋರಿಸಿ. ನನ್ನ ಕ್ಷೇತ್ರ ಜನಗಳ ಮುಂದೆ ನಾನು ನಿರಪರಾಧಿ ಅಂತ ಹೇಳು. ಹೇಳು ಹೇಳು ಹೇಳು. ಇದ್ರ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಹೇಳು. ನನ್ ಪ್ರಾಣ ಹೋದ್ರೆ ಹೇಳಲ್ಲ. ಮಾನ ಹೋದ್ರೆ ಹೇಳ್ತೀಯ? ನನ್ನ ಮಂತ್ರಿ ಪದವಿನ ಹರಾಜಾಕಿರೋ ನಿನ್ನ ಈ ಜನಗಳ ಮುಂದೆ ಏನ್ ಮಾಡ್ತೀನಿ ಗೊತ್ತಾ ರಂಗ? ಯಾರಾದ್ರೂ ನನ್ನ ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ. ಏನಮ್ಮ ಅಮ್ಮ ಕಾಪಾಡಿ, ಅಮ್ಮ ಕಾಪಾಡಿ. ಏಯ್ ಅಲ್ಲೇ ಇರಿ. ನಿಮ್ಮ ಜೀವ ಉಳಿಬೇಕು ಅಂತಿದ್ರೆ ನೀತಿಗೊಂಬೆಗಳ ತರ ನಿಂತಿರಿ. ತಲೆ ಬೋಸ್.
ಯಾಕೆ ನಾನು ಅರೆಸ್ಟ್ ಮಾಡಿದ್ದು? ಒಬ್ಬ ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಾಡಿದ್ದಕ್ಕೆ ಅದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಅದೇ ಮೇಲೆ ಒಂದು ಹೆಣ್ಣನ್ನ ನಡು ರಸ್ತೆಯಲ್ಲಿ ಮಾನಹರಣ ಮಾಡ್ತಿದ್ದನ್ನ ನಿನ್ ಕಣ್ಣುಳ್ಳಿಲ್ವಾ? ಅದನ್ನ ಮೊದಲು ನನ್ನ ಗಮನಕ್ಕೆ ತರಬೇಕಿತ್ತು. ಕಾನೂನ ನಿನ್ನ ಕೈಗೆ ತಗೊಂಡಿದ್ದು ತಪ್ಪು. ನಿಮ್ಮಂತ ಅಧಿಕಾರಿ ಗುಲಾಮರಾಗಿ ಸಲಾಂ ಹೊಡಿತಾರವಾಗ ನಮ್ಮಂತವ್ರ ಕಾನೂನ ಕೈಗೆ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಂದ್ರೆ ನಿನ್ ರೌಡಿಸಮೇ ಕಾನೂನ? ಇನ್ಸ್ಪೆಕ್ಟರ್, ಒಂದು ಹೆಣ್ಣು ಮಾನ ಕಾಪಾಡಿದ್ ರೌಡಿಸಮ್ಮ, ಒಬ್ಬ ದುಷ್ಟ ರಾಜಕಾರಣಿನ ಸೆದೆ ಬಡ್ದಿದ್ದು ರೌಡಿಸಮ್ಮ. ಸರ್, ಇವನ್ ಕೈ ಮಾಡಿರೋದು ಬದ್ರಿನಾಥ್ ಅವ್ರ ಮೇಲೆ. ನೀವು ಮಾಡ್ಬೇಕಾದ ಕೆಲಸನ ಈ ಯೂತ್ ಮಾಡಿದಾನೆ, ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಇಸ್ ದ ರಿಯಲ್ ಪೊಲೀಸ್. ಅವನ್ ಬೇಲ್ ಆರ್ಡರ್ ತಂದಿದ್ದೀನಿ, ಅವನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ. ನನ್ನ ಹೆಸರು ದೀನದಯಾಳ್ ಅಂತ. ನಿನ್ನ ಪ್ರಾಮಾಣಿಕತೆ ಪೌರುಷನ ಮೊದಲಿಂದಲೂ ಗಮನಿಸ್ತಾ ಇದ್ದೀನಿ. ನಮ್ಮ ದೇಶಕ್ಕೆ ಬೇಕಾಗಿರೋದು ನಿನ್ನಂಥ ಯುವ ಶಕ್ತಿ. ನಿನ್ನಂಥವ್ರನ್ನ ಪ್ರೋತ್ಸಾಹಿಸೋದೆ ನಮ್ಮಂಥವ್ರ ಕರ್ತವ್ಯ. ಸರ್, ಅನ್ಯಾಯದ ವಿರುದ್ಧ ಹೋರಾಡ್ತಾ ಇರೋ ರಾಜಕಾರಣಿನ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ನಿಂತ್ಕೊಳ್ಳಿ. ಯಾಕೆ? ಹಿಂಸಾ ಮಾರ್ಗ ಹಿಡ್ತಿದ್ದಕ್ಕೆ. ಅಂದ್ರೆ ದುಷ್ಟರನ್ನ ಸದೆ ಬಡ್ದಿದ್ದು ತಪ್ಪ? ತಪ್ಪು. 3 ಹಗೆ ಸಾಧಿಸ್ತಾ ಇದ್ದ ನಾವು ಒಂದು ನಗೆ ಸಾಧಿಸುತ್ತೆ. ತಿಳಿದಿದ್ದವ್ರಿಗೆ ತಿಳುವಳಿಕೆ ಹೇಳಬೇಕು. ತಿಳಿದವರೇ ತಪ್ಪು ಮಾಡಿದ್ರೆ ಅದಕ್ಕೆ ಕೋರ್ಟ್ ಇದೆ, ಕಾನೂನಿದೆ. ಕೋರ್ಟು ಕಾನೂನು ಅಂತ ಕಾಯ್ತಾ ಕೂತಿದ್ದಿದ್ರೆ ನಿನ್ನ ಮೊಮ್ಮಗಳ ಮನ ಹರಾಜಾಗ್ತಾ ಇತ್ತು. ಮುಚ್ಚೋ ಬಾಯಿ. ನಾನೇನ್ ನಿನ್ ಕೇಳಿಲ್ಲ ಅಲ್ವೋ? ನೀನ್ ಚಿಕ್ಕ ವಯಸ್ಸಿಂದ ತುತ್ತನ್ನ ತಿನ್ಸಿ ಅಹಿಂಸೆ ಅಹಿಂಸೆ ಅಂತ ಬೋಧಿಸಿದಕ್ಕೆ ಇದೇನು ನೀನ್ ನನ್ ಕೊಡ್ತಿರೋ ಕೊಡುಗೆ? ನಾನೇನಂತ ತಪ್ಪು ಮಾಡ್ಲಿಲ್ಲ. ನೀವಿಬ್ಬರ ಕೈಯಲ್ಲಿ ತುತ್ತನ ತಿಂದಿದ್ದೀನಿ. ನೀವಿಬ್ಬರು ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ದೀನಿ. ನನ್ನ ದೇಹನ 2 ಭಾಗ ಮಾಡ್ಕೊಂಡು ಹೋರಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿನಾಡಿಗೋಸ್ಕರ ಹೋರಾಡ್ತಾ ಇದ್ದೀನಿ. ಸಾಕ್ ಮಾಡೋದು ನಿನ್ ಭಾಷಣ. ನೀನ್ ನನ್ಗೆ ಎದುರು ಉತ್ತರ ಕೊಡೋ ಮಟ್ಟಿಗೆ ಬಂದ್ಬಿಟ್ಯಾ? ನಿನಗೆ ಜನ್ಮ ಕೊಟ್ಟ ತಾಯಿ ಯಾವ ಉದ್ದೇಶ ಇಟ್ಕೊಂಡೆ ಎತ್ಲೋ? ಅಮ್ಮ, ನಿನ್ನೆ ನನ್ನ ತಾಯಿನಮ್ಮ. ನಾನು ಮಾಡಿದ ತಪ್ಪೇನಮ್ಮ? ಹೇಳಮ್ಮ. ನಿಮ್ಗೆ ಅವಮಾನ ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟಿದ್ದು ತಪ್ಪೇನಮ್ಮ? ನಿಮಗೋಸ್ಕರ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ ಅಮ್ಮ. ನನ್ನ ಜೊತೆನೆ ಒಂದ್ ಕಡೆ ಆದರ್ಶ, ಒಂದ್ ಕಡೆ ಪೌರುಷ ಬೆಳೆದು ಬಂದ್ಬಿಟ್ಟಿದೆ. ಎರಡೂ ನನ್ನ ಕಣ್ಗಳಿದ್ದಾಕೆ. ಯಾವ ಕಣ್ ಕಳ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ. ನನ್ನ ದೇಹನ 2 ಭಾಗ ಮಾಡಿದ್ರೆ, ಒಂದು ಭಾಗ ಶಾಂತಿ ಮಂತ್ರ ಜಪಿಸಿದ್ರೆ, ಇನ್ನೊಂದು ಭಾಗ ಕ್ರಾಂತಿ ಕಾಳ ಊದುತ್ತೆ. ಹೇಳಿ ಹೇಳಿ, ನಾನೇನ್ ಮಾಡ್ಲಿ? ಅಲ್ಲ ಅಲ್ಲ, ನಾನು ಹೇಳಿದ್ದು ನೀನು ನೋಡೋದಕ್ಕಲ್ವಾ? ನಾನು ತಪ್ಪಿದ್ರೆ ಕ್ಷಮಿಸ್ಬಿಡು. ಬಾ, ಊಟ ಮಾಡೋಣ. ಬಾ ಬಾ. ಏ ಪರಶುರಾಮ ಬಾರೋ. ಏ ಪಿರಂಗಿ ಬಾರೋ. ಏನ್ ಯೋಚನೆ ಮಾಡ್ತಾ ಇದೀಯಪ್ಪ? ಅಮ್ಮ, ಈ ಧ್ವಜ ನೋಡಿದಾಗ್ಲೆಲ್ಲ ನನ್ನ ಹೆತ್ತ ತಾಯಿಗೆ ನಾಲ್ಕು ಬರ್ತಾಳೆ. ನನಗೊತ್ತು, ಹೆತ್ತ ತಾಯಿಗಿಂತೂ ಹೆಚ್ಚಾಗಿ ನೀವು ನನ್ನ ಸಾಕಿ ಬೆಳೆಸಿದ್ದೀರಾ ಅಂತ. ನನ್ನ ತಾಯಿ ನನ್ನ ಧ್ವಜದ ಮೇಲೆ ಬಿಟ್ಟೋಗಂತ ಪರಿಸ್ಥಿತಿ ಏನ್ ಬಂದಿರೋದಮ್ಮ? ನಾನು ಆಕೆಗೆ ಅಷ್ಟೊಂದು ಬೇಡವಾದ್ನ? ಹಾಗೆಲ್ಲ ಮಾತಾಡಬಾರ್ದು. ನಿನ್ನಂಥ ಮಗನ ಪಡೆಯೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ಹುಟ್ಟಿದ ಮಗುಗೆ ತಾಯಿ ಮಡಲೇ ತೊಟ್ಲು, ಆಕೆ ಜೋಗುಳನೇ ಲಾಲಿ. ಆದ್ರೆ ನಿನಗೆ ದೇಶನೇ ತಾಯಿ, ಧ್ವಜಾನೇ ತೊಟ್ಲು, ರಾಷ್ಟ್ರಗೀತೆನೇ ಲಾಲಿ. ಆಕೆ ಆಸೆ ನೀನು ಭಾರತ ಮಾತೆಯ ಹೆಮ್ಮೆಯ ಪುತ್ರನಾಗ್ಲಿ ಅಂತ ಇರಬಹುದು. ಹಾಗಾದ್ರೆ ನನ್ನ ಜನ್ಮ ಕೊಟ್ಟ ತಂದೆ ಯಾರು?
ಮಿಲಿಟರಿ ತಾತ ಓಡಲ್ಲ ನಡೆಯೋ. ಯಾರ ನೀನು? ನಿಮ್ಮಂತ ಕಿರಾತಕರ ಪಾಲಿಗೆ ಯಮಧರ್ಮರಾಜ ಇಂಡಿಯನ್. ನಮ್ಮ ಸರ್ಕಾರದಲ್ಲಿ ನಡೀತಿರೋ ಅನ್ಯಾಯವನ್ನ ಗುರುತಿಸಿ ತಪ್ಪಿತಸ್ಥರನ್ನ ಕಾನೂನುಗೊಪ್ಪಿಸಿದಾನೆ ಇಂಡಿಯನ್. ಪೊಲೀಸ್ ಮಾಡಬೇಕಾದ ಎಷ್ಟೋ ಕೆಲಸಗಳನ್ನ ಸೂಪರ್ ಪೊಲೀಸ್ ಆಗಿ ಇಂಡಿಯನ್ ಮಾಡಿದ್ದಾನೆ. ಹೌದ್ರಿ ಮುಖ್ಯಮಂತ್ರಿಗಳೇ, ರಾಜಕೀಯ ಕುತಂತ್ರಗಳಿಲ್ಲದೆ ತಪ್ಪಿತಸ್ಥರನ್ನ ಶಿಕ್ಷೆ ಗುರುಪಡಿಸಬೇಕು. ಆ ಇಂಡಿಯನ್ ಕಾನೂನನ್ನ ಕೈಗೆ ತಗೊಂಡಿದ್ದಾನೆ. ತಪ್ಪು. ಧರ್ಮದ ದೃಷ್ಟಿಲಿ, ನ್ಯಾಯದ ದೃಷ್ಟಿಲಿ ಆತ ಮಾಡಿರೋದೇ ಸರಿ. ನೋಡಿ, ನಾನು ಶಾಂತಿ ಪಾಲಕ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸೋದೇ ನನ್ನ ಧ್ಯೇಯ ಹಾಗೂ ಕರ್ತವ್ಯ ಕೂಡ. ಹೌದು ಹೌದು, ಸತ್ಯವಾದ ಮಾತು.
ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ. ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳೋಕೆ ನಾಳೆ ಮತ್ತೆ ಸಭೆ ಸೇರೋಣ. ಇಂಡಿಯನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರತಿಯೊಬ್ರು ಇಂಡಿಯನ್ ತರನೇ ಇರಬೇಕು. ಆತ ಮಾಡಿದ್ದೆ ಸರಿ. ದುಷ್ಟನ್ನು ಶಿಕ್ಷಿಸಿ ದೇಶ ಸೇವೆ ಮಾಡಿದ್ದಾನೆ. ನಮ್ಮಂತ ಅನಾಥ ಹೆಣ್ಮಕ್ಳ ಪಾಲಿಗೆ ಅಣ್ಣನೇ ಇಂಡಿಯನ್. ಇಂಡಿಯನ್ ಇಂಡಿಯನ್. ನಮಸ್ಕಾರ. ಇದೊಂದು ವಿಶೇಷ ವಾರ್ತೆ. ಇಂಡಿಯನ್ ಎಂಬ ಯುವಕ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳನ್ನು ಬಯಲಿಗೆಳೆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಮಂತ್ರಿಗಳನ್ನು ಶಿಕ್ಷಿಸಲಾಗಿದೆ. ಈ ಯುವಕನ ಸಾಹಸಗಳನ್ನು ನಾಡಿನ ಜನತೆ ಕೊಂಡಾಡುತ್ತಿದೆ. ದೇಶದ ಪ್ರತಿಯೊಬ್ಬ ಯುವಕನು ಇಂಡಿಯನ್ನಂತೆ ಧೈರ್ಯ, ಸಾಹಸದ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ದೇಶದ ಪ್ರತಿಯೊಬ್ಬ ಪ್ರಜೆಯು ಇಂಡಿಯನ್ನಂತೆ ದೇಶಭಕ್ತನಾಗಿರಬೇಕು. ಅಲ್ಲ ಕಣೆ, ಇಂಡಿಯನ್ ನೀನು ಬರೀ ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ಪರ್ಸ್ನಲ್ಲೂ ಇಟ್ಕೊಂಡಿದ್ಯಲ್ಲೇ? ಹಾ, ಪರ್ಸ್ನಲ್ಲೂ ಇರ್ತಾರೆ. ದಿನ ರಾತ್ರಿ ನನ್ ಕನಸಿನಲ್ಲೂ ಬರ್ತಾರೆ. ಕನಸಿನಲ್ಲಿ ಬಂದ್ರೆ ಪರವಾಗಿಲ್ಲ, ಆದ್ರೆ ನಿಜವಾಗ್ಲೂ ಬಂದ್ರೆ ಅಷ್ಟೇ ಗತಿ. ಏನಾಗುತ್ತೆ? ಅವರು ತುಂಬಾ ಸ್ಟ್ರಿಕ್ಟ್ ಕಣೆ, ಒಂಥರ ಬೆಂಕಿ ಚಂಡಿದಾಗೆ. ಅವ್ರ ಹತ್ರ ಇಂಟರ್ವ್ಯೂಗೆ ಅಂತ ಹೋಗಿ ನೀನೇನಾದ್ರೂ ಹುಡುಗಾಟ ಆಡಿದ್ರೆ ಅಷ್ಟೇ. ಏಯ್, ಅವರು ಬೆಂಕಿ ಚೆಂಡಾದ್ರೆ ನಾನು ಮಳೆರಾಯನ್ ಮಗಳು. ಅದಕ್ಕಿಂತ ಹೆಚ್ಚಾಗಿ ನಾನವ್ರ ಫ್ಯಾನ್. ಕೀಪ್ ದ ಲೆಗ್ ಸ್ಟ್ರೈಟ್. ಸರ್, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರು ನೀವು? ನಾನು ನಿಮ್ ಫ್ಯಾನ್. ಏನಾಗಬೇಕಾಗಿತ್ತು? ನಿಮ್ಮನ್ನ ಕಣ್ತುಂಬಾ ನೋಡ್ಬೇಕಾಗಿತ್ತು. ನಿಮ್ ಜೊತೆ ಬಾಯ್ ತುಂಬಾ ಮಾತಾಡ್ಬೇಕಾಗಿತ್ತು. ಯಾವ ವಿಷಯದ ಬಗ್ಗೆ? ನಿಮ್ಮ ಪ್ರೀತಿ ವಿಷಯದ ಬಗ್ಗೆ. ಯಾವ ವಿಷಯದ ಬಗ್ಗೆ ಎಂದೆ? ಹಲೋ ಸರ್, ನಾನು ದೂರದರ್ಶನದಿಂದ ಬಂದಿದ್ದೀನಿ. ನಿಮ್ಮ ಮೋಟಿವೇಶನ್ಗಳನ್ನ ತಿಳ್ಕೊಂಡು ಇಂಟರ್ವ್ಯೂಗೆ ಅಪಾಯಿಂಟ್ಮೆಂಟ್ ತಗೊಂಡ್ ಬಂತ ನಮ್ ಬಾಸ್ ಕಳಿಸಿದ್ದಾರೆ. ಸರ್, ನಮ್ ದೇಶ, ನಮ್ ಸಂಪ್ರದಾಯದ ಬಗ್ಗೆ ನೀವೇನ್ ಹೇಳ್ತೀರಾ? ರೀ ಮಿಸ್ಟರ್, ನಾನ್ ಕೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ಮೊದಲು ನಿಮ್ಮನ್ನ ನೀವು ಇಂಟರ್ವ್ಯೂ ಮಾಡ್ಕೊಳ್ಳಿ. ನೀವು ನಡ್ಕೊಳ್ಳೋ ರೀತಿ, ಮಾತಾಡೋ ದಾಟಿ ನೋಡ್ತಿದ್ರೆ ನಿಮ್ಗೆ ನಮ್ಮ ಸಂಪ್ರದಾಯಕ್ಕಿಂತ ವಿದೇಶಿ ಸಂಪ್ರದಾಯಕ್ಕೆ ಹೆಚ್ಚು ವ್ಯಾಮೋಹ ಇದೆ ಅನ್ಸುತ್ತೆ. ನಿಮ್ಮಂತವ್ರ ಹತ್ರ ನಮ್ಮ ದೇಶದ ಬಗ್ಗೆ, ಸಂಪ್ರದಾಯದ ಬಗ್ಗೆ ಮಾತಾಡೋದು ವ್ಯರ್ಥ ಅನ್ನೋದು ನನ್ನ ಅಭಿಪ್ರಾಯ. ಮೊದಲು ನಿಮ್ಮನ್ನ ನೀವು ಇಂಟರ್ವ್ಯೂ ಮಾಡ್ಕೊಳ್ಳಿ. ನೀವು ನಡ್ಕೊಳ್ಳೋ ರೀತಿ, ಮಾತಾಡೋ ದಾಟಿ ನೋಡ್ತಿದ್ರೆ ನಿಮ್ಗೆ ನಮ್ಮ ಸಂಪ್ರದಾಯಕ್ಕಿಂತ ವಿದೇಶಿ ಸಂಪ್ರದಾಯಕ್ಕೆ ಹೆಚ್ಚು ವ್ಯಾಮೋಹ ಇದೆ ಅನ್ಸುತ್ತೆ. ನಮಸ್ಕಾರ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನ ಇವತ್ತು ಹೀಗೆ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮಲ್ಲಿ ಇಷ್ಟು ಬೇಗ ಬದಲಾವಣೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಲ್ಲ? ನಿಮ್ ದರ್ಶನ ಮಾಡ್ಕೊಂಡು ನನಗೊಂದು ವರ ಕೇಳೋಕೆ. ವಾರ? ಹೌದು, ನಾನೇ ವಧು, ನೀವೇ ವರ. ಓಹೋ, ಇಂಟರ್ವ್ಯೂ ವರನಾ? ನಾನ್ ಸಿದ್ಧ. ಎಲ್ಲಿ ನಿಮ್ಮ ಸಿಬ್ಬಂದಿನ ಕಾಣ್ತಾ ಇಲ್ವಲ್ಲ? ಮೊದಲು ನಾನು ನಿಮ್ಮ ಅನಿಸಿಕೆಗಳನ್ನ ಸೆರೆ ಹಿಡಿತೀನಿ, ಆಮೇಲೆ ಕ್ಯಾಮ್ರಾ ಸೆರೆ ಹಿಡಿಯುತ್ತೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮೈ ಫಸ್ಟ್ ಕ್ವಶನ್. ನಿಮ್ ತಂದೆ ತಾಯಿ? ಇಂಡಿಯನ್ಸ್. ಹುಟ್ಟಿದ ಊರು? ಇಂಡಿಯಾ. ನಿಮ್ಮ ವೃತ್ತಿ? ದೇಶ ಸೇವೆ, ಹೊಟ್ಟೆಪಾಡಿಗಾಗಿ ಈ ವ್ಯಾಯಾಮ ಶಾಲೆ. ನೀವು ದ್ವೇಷಿಸಿದು? ದೇಶದ್ರೋಹಿಗಳನ್ನ. ಮಿಸ್ಟರ್ ಶಾಂತಿನಾಥ್,
ನಿಮ್ ಸರ್ಕಾರದಲ್ಲಿ ಅತ್ಯಾಚಾರ, ಅನಾಚಾರ, ಲಂಚಕೋರ್ತನ ತುಂಬಿ ತುಳ್ಕಾಡ್ತಾ ಇದೆ ಅಂತ ಹೇಳಿ ಬಲವಾದ ಸಾಕ್ಷಿ ಆಧಾರಗಳೊಂದಿಗೆ ಕಂಪ್ಲೇಂಟ್ ಬಂದಿದೆ. ಹಾಗೂ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಸಿಬಿಐ ಮತ್ತು ಸಿಒಡಿ ದಾಖಲೆಗಳನ್ನ ಸಿದ್ಧಪಡಿಸಿದ್ದಾರೆ. ಇನ್ನೊಂದು ವಾರದೊಳಗೆ ತಕ್ಕ ಹೇಳಿಕೆ ನೀಡಬೇಕು. ತಪ್ಪಿದ್ರೆ ರಾಜೀನಾಮೆ ನೀಡಿ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ರಾಜ್ಯದ ನಾನಾ ಕಡೆಗಳಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಕಟ್ಟಡಗಳನ್ನು ಆರ್ಡಿಎಕ್ಸ್ ಬಾಂಬ್ಗಳನ್ನು ಉಪಯೋಗಿಸಿ ಸ್ಫೋಟಿಸಲಾಗಿದೆ. ಪೊಲೀಸರು ಅಪರಾಧಿಗಳನ್ನು ಹಿಡಿಯುವಲ್ಲಿ ನಿರತರಾಗಿದ್ದಾರೆ. ಈ ದುಷ್ಕೃತ್ಯವನ್ನು ಮುಖ್ಯಮಂತ್ರಿ ಶಾಂತಿನಾಥ್ ರವರು ಖಂಡಿಸಿದ್ದಾರೆ. ಹಾಗೆ ಈ ದುರ್ಘಟನೆಯಿಂದ ನೊಂದ ಕುಟುಂಬದವರಿಗೆ ಮುಖ್ಯಮಂತ್ರಿಯವರು ತಮ್ಮ ನಿಧಿಯಿಂದ ಪರಿಹಾರ ಧನ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆಗೆ ದೇಶ ನಾಶ ಆಗ್ತಾ ಇದೆ. ನಿರಪರಾಧಿ ಜನ ಸಾವು ನೋವಿಗೆ ಬಲಿ ಆಗ್ತಾ ಇದ್ದಾರೆ. ಸರ್ಕಾರದ ಆಸ್ತಿ ನಾಶ ಆಗ್ತಾ ಇದೆ. ಇದಕ್ಕೆ ನಿಮ್ ಮುಖ್ಯಮಂತ್ರಿಗಳು ಕೊಟ್ಟ ಉತ್ತರ, ಕಮಿಟಿ ಫಾರ್ಮ್ ಮಾಡ್ತೀನಿ, ನೊಂದವರಿಗೆ ಪರಿಹಾರ ಕೊಡ್ತೀನಿ ಅಂತ. ಪ್ರತಿ ಸಲ ದುರಂತ ನಡೆದಾಗಲ್ಲ ಪರಿಹಾರ ಕೊಡ್ತೀನಿ ಅಂತ ಹೇಳೋ ಬದಲು ಆ ದುರಂತನ ತಡೆಯೋ ಪ್ರಯತ್ನ ಯಾಕೆ ಸಹ ಮಾಡಲ್ಲ? ನಿಮ್ಮಂತ ರಾಜಕಾರಣಿಗಳು ಮನ್ಸು ಮಾಡಿದ್ರೆ ಆಗುತ್ತೆ. ಆದ್ರೂ ಕಂಡು ಕಾಣದಂಗೆ ಯಾಕಿದ್ದೀರಾ ಸರ್? ತನ್ನ ಮನೆಗೆ ಅಕಸ್ಮಾತ್ ಆಗಿ ಬೆಂಕಿ ಬಿದ್ರೆ ಯಾವುದೇ ಯಜಮಾನ ಆದ್ರೂ ಅದನ್ನ ಆರಿಸೋಕ್ ಪ್ರಯತ್ನ ಪಡ್ತಾನೆ. ಆದ್ರೆ ಇಲ್ಲಿ ದೇಶನ ಆಳೋ ನಾಯಕ ದೇಶ ಅನ್ನೋ ಈ ಮನೆಗೆ ತನ್ನ ಸ್ವಾರ್ಥಕ್ಕೋಸ್ಕರ ತಾನೇ ಬೆಂಕಿ ಹಚ್ಚಿದ್ರೆ ಆರಿಸೋಕ್ ಪ್ರಯತ್ನ ಪಡ್ತಾನ? ಸರ್, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನೋ ಅಂತ ಹೇಳಿ ಸರ್. ನೋ, ನನ್ನ ನೀನು ಕೇಳ್ಬೇಡ. ನೋ, ನನ್ನ ಮನೆತನಕ್ಕೆ, ನಮ್ಮ ಹಿರಿಯರಿಗೆ ಕಳಂಕ ತರೋದಕ್ಕೆ ನನ್ಗಿಷ್ಟ ಇಲ್ಲ. ನನ್ನ ನೀನು ಕೇಳ್ಬೇಡ. ಪ್ಲೀಸ್ ಪ್ಲೀಸ್ ಗೋ, ಹೊಟ್ಟೋಗು. ಸರ್, ನಮ್ಮ ಹಿಂದಿನ ನಾಯಕರು ದೇಶಕ್ಕೋಸ್ಕರ ಸರ್ವಸ್ವವನ್ನು ಮರೆತು ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ಆದ್ರೆ ನೀವು ಮನೆತನಕ್ಕೋಸ್ಕರ ದೇಶನೇ ಮರಿತಾ ಇದ್ದೀರಾ ಸರ್. ನೀವೊಬ್ಬ ಶುದ್ಧ ರಾಜಕಾರಣಿ ಅಂತ ಹೆಮ್ಮೆ ಪಟ್ಟಿದ್ದೆ. ನನ್ನ ಲೆಕ್ಕಾಚಾರ ತಪ್ಪಾಯ್ತು. ಬರ್ತೀನಿ. ಇಂಡಿಯನ್, ಒಂದು ನಿಮಿಷ. ದೇಶದ ಹಿತಕ್ಕೋಸ್ಕರ ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದ ಆ ಸತ್ಯನ ನಾನು ನಿನಗೆ ಹೇಳ್ತೀನಿ. ಗೋಕುಲ್, ಲತಾ, ಅವನು ನನ್ನ ಮಗ, ಅವಳು ನನ್ನ ಸೊಸೆ. ಇವತ್ತು ನಿಜಾಂಶ ಏನು ಅಂತ ನಾನು ನಿನಗೆ ತೋರಿಸ್ತೀನಿ.
ಫೋಟೋನೇ ನಾನು ಕೈ ಕಟ್ಟು ಕೂರೋ ಹಾಗೆ ಮಾಡಿದ್ದು. ಈ ಫೋಟೋನೇ ನನ್ನ ಪವರ್ ಇದ್ದು ಇಲ್ದ ಹಾಗೆ ಮಾಡಿದ್ದು. ಈ ಫೋಟೋನೇ ನಮ್ಮ ದೇಶದಲ್ಲಿ ಅನ್ಯಾಯ ನಡೀತಾ ಇದ್ರು ನಾನು ಕಣ್ಮುಚ್ಕೊಂಡು ಕೂರೋ ಹಾಗೆ ಮಾಡಿದ್ದು. ಈ ಫೋಟೋನೇ ನನ್ನ ಈ ಸ್ಥಿತಿಗಿಳಿಸಿದ್ದು. ಇದಕ್ಕೆಲ್ಲ ಕಾರಣ ಯಾರು? ಶಾಂತಿನಾಥ್. ಸಿಎಂಗೆ ಮೊದಲಿಂದಲೂ ನನ್ ಕಂಡ್ರೆ ಆಗೋಲ್ಲ. ನನಗೆ ಜನ ಬೆಂಬಲ ಇದೆ. ನಾನೆಲ್ಲಿ ಅವನಿಗೆ ಪ್ರತಿಸ್ಪರ್ಧಿ ಆಗ್ತೀನೋ, ನಾನೆಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತೀನೋ ಅನ್ನೋ ಭೀತಿಯಿಂದ ನನಗೆ ಗೊತ್ತಿಲ್ಲದ ಹಾಗೆ ಲತಾ, ದೀನ್ ದಯಾಳ್, ನೀನ್ ನನಗೆ ಪ್ರತಿಸ್ಪರ್ಧಿ ಆಗಕ್ ಬಂದ್ರೆ ನಿನ್ನ ಕೈಲಿರೋ ಫೋಟೋ ನಾಳೆ ಎಲ್ಲಾ ಪೇಪರಲ್ಲೂ ಪ್ರಿಂಟ್ ಆಗುತ್ತೆ. ನಿನಗೂ ನಿನ್ನ ಸೊಸೆಗೂ ಅನೈತಿಕ ಸಂಬಂಧ ಇದೆ ಅಂತ ರುಜುವಾತಾಗುತ್ತೆ. ನಿನ್ನ ವಂಶದ ಗೌರವ ಹಾಳಾಗುತ್ತೆ. ಮೈಂಡ್ ಇಟ್. ಅವತ್ತಿನಿಂದ ನನ್ನ ಕೈಗೊಂಬೆ ಮಾಡ್ಕೊಂಡಿದ್ದಾನೆ. ನಾನೇನಾದ್ರೂ ವಿರೋಧಿಸಿದ್ರೆ ಈ ಫೋಟೋನ ಪೇಪರ್ಲ್ಲಿ ಹಾಕಿ ನಿನ್ನ ರಾಜಕೀಯ ಭವಿಷ್ಯನ ನಿರ್ಣಾಮ ಮಾಡ್ತೀನಿ, ನಿನ್ನ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ ಶಾಂತಿನಾಥ್. ಯಾರು ನೀನು? ಮುಖ್ಯಮಂತ್ರಿ ಹೇಳಿದ್ದಾರಾ? ಅವರು ಈಗ ತಾನೇ ಆಚೆ ಹೋದ್ರು. ಹಲೋ ಹಲೋ. ಯಾರು ನೀನು? ನಿನಗೂ ಮುಖ್ಯಮಂತ್ರಿಗೂ ಏನ್ ಸಂಬಂಧ? ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ. ಹೇಳಲಿಲ್ಲ ಅಂದ್ರೆ ನಿನ್ ತಲೆ ನುಚ್ಚಿನವರಾಗುತ್ತೆ. ಹೇಳು. ಹೇಳ್ತೀನಿ. ಇಲ್ಲಲ್ಲ, ಎಲ್ರ ಮುಂದೆ ಹೇಳಬೇಕು. ಇವನೇ ಆ ಟೆರರಿಸ್ಟ್. ಶಾಂತಿನಾಥ್ ದೇಶದಲ್ಲಿ ಮೂಡಿಸ್ತಾ ಇರೋ ಅಶಾಂತಿ ಹಿನ್ನೆಲೆ ಏನು ಅಂತ ಇವನ್ ಬಾಯಿಂದನೇ ಕೇಳಿ. ಮಿಸ್ಟರ್ ಶಾಂತಿನಾಥ್, ನೀವೊಬ್ಬ ಭ್ರಷ್ಟ ರಾಜಕಾರಣಿ ಅಂತ ರುಜುವಾತಾಗಿದೆ. ಸರ್, ಇವ್ರ ಬಗ್ಗೆ ಅಲಿಗೇಷನ್ ರೆಕಾರ್ಡ್ಸ್ನ ಯಾಕೆ ಹಾಳು ಮಾಡಿದ್ದಾರೆ ಅಂತ ಈಗ ಅರ್ಥ ಆಗ್ತಿದೆ ಸರ್. ಶಾಂತಿನಾಥ್, ಭಯೋತ್ಪಾದಕರಿಗೆ ನೀವು ಆಶ್ರಯ ಕೊಟ್ಟು ದೇಶದಲ್ಲಿ ಅಶಾಂತಿ ಮೂಡೋದಕ್ಕೆ ನೀವೇ ಕಾರಣ ಅಂತ ಸಾಬೀತಾಗಿದೆ. ನೀವು ರಾಜೀನಾಮೆ ಕೊಡಬೇಕು. ಟೇಕ್ ಹಿಮ್ ಟು ಹಾಸ್ಪಿಟಲ್. ಎಸ್ ಸರ್. ಶಾಂತಿನಾಥ್ ರವರು ದೇಶದ್ರೋಹದ ಚಟುವಟಿಕೆಗಳಲ್ಲಿ ತೊಡಗಿದ್ದರಿಂದ ಅವರನ್ನು ಆ ಸ್ಥಾನದಿಂದ ವಜಾ ಮಾಡಲಾಗಿದೆ. ಅವರು ಗುಣಮುಖರಾದ ನಂತರ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ಆಡಳಿತ ಪಕ್ಷದ ಅಧ್ಯಕ್ಷನಾಗಿ ತಮ್ಮಲ್ಲಿ ಒಂದು ಮನವಿ. ಶಾಸಕರೆಲ್ಲರೂ ಒಮ್ಮತದಿಂದ ಒಬ್ಬ ಸೂಕ್ತ ವ್ಯಕ್ತಿಯನ್ನು ನೂತನ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಚಿಸಬೇಕಾಗಿ ನನ್ನ ವಿನಂತಿ. ಪ್ರಿಯ ಸದಸ್ಯರೇ, ನೂತನ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಕ್ಷದ ಸರ್ವ ಸದಸ್ಯರ ಒಪ್ಪಿಗೆಯನ್ನು ಪಡೆದು ಶ್ರೀ ದೀನ್ ದಯಾಳ್ ರವರನ್ನ ಇಂಡಿಯನ್ ಸೂಚಿಸಿದ್ದಾರೆ.
ಸನ್ಮಾನ, ಈ ಗೌರವ ನಿಜವಾಗಿಯೂ ಸೇರ್ಬೇಕಾಗಿರೋದು ನನ್ನನ್ನ ಈ ಸ್ಥಾನಕ್ಕೆ ತಂದ ನಮ್ಮ ಯುವ ಶಕ್ತಿ ಇಂಡಿಯನ್ಗೆ. ಸರ್, ನಮ್ಮ ದೇಶದ ಭವಿಷ್ಯ ಯಾವ ದೇವ್ರ ಕೈಲೂ ಇಲ್ಲ ಸರ್, ಯುವಶಕ್ತಿ ಕೈಲಿದೆ. ಯುವಶಕ್ತಿನ ತಪ್ಪು ದಾರಿಗೆ ಎಳಿತಾ ಇರೋ ಪೊಲಿಟಿಷಿಯನ್ಸ್, ಟೆರರಿಸ್ಟ್, ಸ್ಮಗ್ಲರ್ಸ್, ಡ್ರಗ್ ಪೆಡ್ಲರ್ಸ್ ಮೊದಲು ಇವ್ರನ್ನ ಮಟ್ಟ ಹಾಕ್ಬೇಕು. ಎಸ್, ಅಂಥವ್ರು ಈ ಭೂಮಿ ಮೇಲೆ ಇರ್ಕೂಡ್ದು. ಅವ್ರನ್ನ ರೂಟ್ ಔಟ್ ಮಾಡೋದಕ್ಕೆ ನಾನೊಂದು ಸ್ಪೆಷಲ್ ಸ್ಕ್ವಾಡ್ನ ಅಪಾಯಿಂಟ್ ಮಾಡ್ತೀನಿ. ನಮ್ಮ ದೇಶದಲ್ಲಿ ನಡೀತಾ ಇರೋ ಮತೀಯ ಗಲಭೆಗಳನ್ನ ಮಟ್ಟ ಹಾಕಿ ಶಾಂತಿ ನೆಲೆಸೋ ಹಾಗೆ ಮಾಡ್ತೀನಿ. ಆಗ ಗಾಂಧಿ ಕಂಡ ಕನಸು ನನಸಾಗುತ್ತೆ. ಸರ್ಕಾರ ಬಾಯ್ ಮಾತಿಗೆ ಒಂದೇ ಭಾಷೆ, ಒಂದೇ ಜಾತಿ, ಒಂದೇ ಪ್ರಾಂತ್ಯ ಅಂತ ಜಾಹೀರಾತುಗಳು ನೀಡುತ್ತೆ. ಆದ್ರೆ ಅದ್ರ ಹಿಂದೆನೆ ಕಾಲೇಜ್ ಅಪ್ಲಿಕೇಶನ್ಸ್ ಅಲ್ಲಿ, ಎಂಪ್ಲಾಯ್ಮೆಂಟ್ ಅಪ್ಲಿಕೇಶನ್ಸ್ ಅಲ್ಲಿ, ಎಲ್ಲಾ ತರದ ಅಪ್ಲಿಕೇಶನ್ಸ್ ಅಲ್ಲೂ ಯಾವ ಜಾತಿ, ಯಾವ ಪ್ರಾಂತ್ಯ, ಯಾವ ಭಾಷೆ ಅಂತ ಕಾಲಮ್ಸ್ ಪ್ರಿಂಟ್ ಮಾಡಿರುತ್ತೆ. ಒಬ್ಬ ಇಂಡಿಯನ್ ತಾನೊಬ್ಬ ಇಂಡಿಯನ್ ಅಂತ ಹೇಳ್ಕೊಳ್ಳೋ ಅವಕಾಶ ಬರೋದೇ ಇಲ್ವಾ ಸರ್? ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್. ಆದಷ್ಟು ಬೇಗ ಇದನ್ನ ತಿದ್ದುಪಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. Nice to see you, Dad. How are you, my son? Fine, Dad. I passed in first class. Oh, that's fantastic. Thank you, Dad. By the way, Mr. Indian, meet my second son, Mr. Jayant. Hi. ನಮಸ್ಕಾರ. ಮೆಡಿಕಲ್ ಓದ್ತಾ ಇದ್ದಾನೆ. ಸರ್, ಹಾಗಾದ್ರೆ ನಂಬರ್ಲಾ? ನಾಳೆ ನನ್ನನ್ನ ಭೇಟಿ ಆಗೋದು ಮರಿಬೇಡ. ಆಯ್ತು. ಓಕೆ. ಇಷ್ಟು ದಿವಸ ನಿಮಗೆ ಬೆಂಬಲವಾಗಿದ್ದ ಮುಖ್ಯಮಂತ್ರಿ ಶಾಂತಿನಾಥ್ ಸೀಟ್ನಿಂದ ಹಿಡಿದಿದ್ದಾನೆ. ನೀವಾಗ ನೀವು ತಪ್ಪೊಪ್ಕೊಂಡು ಅವನು ಶಿಕ್ಷೆ ಸಿಗುವಾಗ ಮಾಡಿದ್ರೆ ನಿಮಗ್ ಶಿಕ್ಷೆ ಕಡಿಮೆ ಆಗುತ್ತೆ. ಆಂಟಿ, ಭಯ ಪಟ್ಬಿಟ್ರಾ? ನೀವ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಎಷ್ಟು ಥ್ರಿಲ್ಲಿಂಗ್ ಆಗಿ ನಿಮ್ ಹತ್ರ ನಡ್ಕೊಂಡ್ರು ನೀವ್ ಮಾತ್ರ ಏನೋ ಕಳ್ಕೊಂಡರಾಗಿರ್ತೀರಲ್ಲ, ಯಾಕಂಟಿ? ಅಂಥದ್ದೇನು ಇಲ್ಲಮ್ಮ. ಹೌದು, ದೇವ್ರ ದರ್ಶನಕ್ಕೆ ಯಾಕೆ ಬರಲ್ಲ ನೀವು? ನನ್ನ ಪಾಲಿಗೆ ದೇವರು, ದೇವತೆ ಎಲ್ಲ ಭಾರತ ಮಾತೆನೆ. ಹೌದು, ಆ ಭಾರತ ಮಾತೆ ಹತ್ರ ಏನ್ ಕೇಳ್ಕೊಂಡ್ರಿ? ನನ್ನ ಮಗ ಇಲ್ಲೇ ಇದ್ರು ಸುಖವಾಗಿರ್ಲಿ, ಸದಾ ಭಾರತ ಮಾತೆ ಸೇವೆ ಮಾಡ್ಲಿ ಅಂತ. ಆಂಟಿ, ನಾನ್ ಕೇಳ್ತಾನೆ ಇದೇನೆ, ನೀವು ಸುಮ್ಮನೆ ಇದ್ದೀರಲ್ಲ. ನಾನೇನ್ ಕೇಳ್ಕೊಂಡೆ ಗೊತ್ತಾ? ನಮ್ಮ ಆಂಟಿ ಆಸೆ ಎಲ್ಲ ನೆರವೇರ್ಲಿ, ಹಾಗೆ ನಾನೊಬ್ಬ ಹುಡುಗನ್ನ ಇಷ್ಟಪಟ್ಟಿದ್ದೀನಿ, ಅವನ ಜೊತೆಲೇ ಮದ್ವೆ ಆಗ್ಬೇಕು ಅಂತ ಕೇಳ್ಕೊಂಡೆ. ಯಾರಮ್ಮ ಹುಡುಗ? ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ, ಆವಾಗ ನೋಡಿ. ಏನ್ ದಿವಸ ಈ ಸಲ ಕಾಂಪಿಟೇಷನ್ ಹೋಗಲ್ವಾ? ಹೋಗ್ತೀವಿ ಸರ್, ನೆಕ್ಸ್ಟ್ ಮಂತ್. ಸರ್, ನಿಮ್ ಫೋನ್. ಬಂದೆ. ಹಲೋ, ಯಾರು? ಇಂಡಿಯನ್ ವುಮನ್. ನೀವಾ? ಅದೇನು ನೀವಾ ಅಂತ ಕರಿತೀರಲ್ಲ, ನೀನಾ ಅನ್ಬಹುದಲ್ಲ. ಸರಿ, ಏನ್ ಸಮಾಚಾರ? ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್? ನನ್ನ ಹತ್ರನಾ? ಹಾ, ಎಲ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಲ್ಲ, ಹಾಗೆ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಕೇಳಕ್ಕೆ. ಅದೇನ್ ಪ್ರಾಬ್ಲಮ್ ಅಂತ ಹೇಳಿ. ಒನ್ನಲ್ಲಿ ಹೇಳೋಕ್ಕಾಗತ್ತಾ? ಟಿವಿ ಸ್ಟೇಷನ್ ಹತ್ರ ಬನ್ನಿ, ನನ್ ಮನಸ್ಸಿನಲ್ಲಿರೋದನ್ನೆಲ್ಲ ಬಿಚ್ಚಿ ಹೇಳ್ತೀನಿ. ಸರಿ, ಬರ್ತೀನಿ. ಹಲೋ ಹಲೋ ಹಲೋ. ನಮ್ ಮದ್ವೆ ವಿಷಯ ಹೇಳ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹೇಗೂ ಮೀಟ್ ಮಾಡ್ತೀವಲ್ಲ, ಆಗ ಹೇಳಿದ್ರಾಯ್ತು. ಚಮಕ್ ಚಮಕ್
ಇದು ಮಲಗೋದ ಹಣ್ಣು ಅರೆ ನಿನ್ನ ಮೇಲೆ ನನ್ನ ಕಣ್ಣು ಚಮಕ್ ಚಮಕ್ ಟೀನೇಜ್ ಹೆಣ್ಣು ಇದು ಮಲಗೋದ ಹಣ್ಣು ಅರೆ ನಿನ್ನ ಮೇಲೆ ನನ್ನ ಕಣ್ಣು ಚಮಕ್ ಚಮಕ್ ಜೀವಕ್ಕೆಲ್ಲವೂ ಒಂದು ಟಾನಿಕ್ ಪ್ರೀತಿಯ ಲೈಫಿಗೆ ಮ್ಯೂಸಿಕ್ ಪ್ರೇಮಕ್ಕೆ ಇಲ್ಲ ಇಲ್ಲಿ ಲಾಜಿಕ್ ಮಾಡ್ತೀನಿ ಪ್ರೇಮದ ಮ್ಯೂಸಿಕ್ ಕೋಲರ ರಾಜ ದಿಲ್ ಕಾ ದರ್ವಾಜ ಮೇರೆ ಪಾಸ್ ಆಜಾ ಆಜಾ ಚಮಕ್ ಹೇ ಚಮಕ್ ಇದು ಮಲಗೋದ ಹಣ್ಣು ಅರೆ ನಿನ್ನ ಮೇಲೆ ನನ್ನ ಕಣ್ಣು ಚಮಕ್ ಇದು ಮಲಗೋದ ಹಣ್ಣು ಅರೆ ನಿನ್ನ ಮೇಲೆ ನನ್ನ ಕಣ್ಣು ಚಮಕ್ ಜೀವಕ್ಕೆಲ್ಲವೂ ಒಂದು ಟಾನಿಕ್ ಪ್ರೀತಿಯ ಲೈಫಿಗೆ ಮ್ಯೂಸಿಕ್ ಪ್ರೇಮಕ್ಕೆ ಇಲ್ಲಿ ಲಾಜಿಕ್ ಮಾಡ್ತೀನಿ ಪ್ರೇಮದ ಮ್ಯೂಸಿಕ್ ಕೋಲರೆ ರಾಜ ದಿಲ್ ಕಾ ದರ್ವಾಜ ಮೇರೆ ಪಾಸ್ ಆಜಾ 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 ಚಮಕ್ ಚಮಕ್ ಆಶಾ ಟಿವಿ ನ್ಯೂಸ್ ರೀಡರ್. ಮಾಮ್ ಗಾಡಿ ಯಾಕೆ ನಿಂತೋಯ್ತು? ಅಲ್ಲೋಡ ಬ್ರೇಕ್ ಇನ್ಸ್ಪೆಕ್ಟರ್. ಅರೆ ಒಳ್ಳೆ ಫಿಗರ್. ಶ್ರೀದೇವಿನೂ ಔಟ್, ಮಾಧುರಿ ದೀಕ್ಷಿತ್ ಔಟ್. ಯಾವ್ದಿದು ಹೊಸ ಪ್ರಿಂಟ್? ಹಾಕ ಟಾಸ್. ಮಾಮ್ ಹಲೋ ಮೇಡಮ್, ನೀವು ಟಿವಿ ನ್ಯೂಸ್ ರೀಡರ್ ಆಶಾ ಅಲ್ವಾ? ಹೌದು. ಯಾರು ವೇಟ್ ಮಾಡ್ತಿದ್ದೀರಾ? ಬನ್ನಿ ಡ್ರಾಪ್ ಕೊಡ್ತೀನಿ ಪ್ಲೀಸ್. ನೋ ಥ್ಯಾಂಕ್ಸ್.
ಹಲೋ 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 ಮೇಡಮ್, ಹಲೋ ಮೇಡಮ್, ಐ ಆಮ್ ಜಾನ್, ಸನ್ ಆಫ್ ಸಿಎಂ. ಇಫ್ ಯು ಡೋಂಟ್ ಮೈಂಡ್, ಇವತ್ತು ರಾತ್ರಿ ನನ್ನ ಗೆಸ್ಟ್ ಹೌಸಿಗೆ ಬರ್ತೀರಾ ಪ್ಲೀಸ್ ಯಾರ್? ಇವತ್ತು ನಿಮ್ರಲ್ಲ. ಯಾರಮ್ಮ? ಏನಾಯ್ತಮ್ಮ? ಯಾರು? ಈ ಕಡೆ ಒಂದು ಹುಡುಗಿ ಬಂದಲ್ಲ, ಎಲ್ಲಿ? ಅದು ಸರ್, ಬೇಡ ಸರ್. ಯಾವನಾದ್ರೂ ಒಂದ್ ಹೆಜ್ಜೆ ಮಿಸ್ ಕಾಡಿದ್ರೆ ನಿಮ್ ಕೈ ಕಾಲ್ಗಳನ್ನ ಕತ್ತರಿಸ್ಬಿಡ್ತೀವಿ. ಏನಿದೆಲ್ಲ? ಪೊಲೀಸ್ ವ್ಯಾನಲ್ಲಿ ಒಂದು ಹುಡುಗಿನ ಇಂಡಿಯನ್ ಏನಿದೆಲ್ಲ? ಏನ್ ತಪ್ಪು ಮಾಡ್ದ ಇವನು? ರಕ್ಷಣೆ ಕೊಡಬೇಕಾದ ಈ ರಥದಲ್ಲೇ ಒಂದು ಹುಡುಗಿ ಬಾಳ್ನ ಹಾಳು ಮಾಡಿದ್ದಾನೆ ಈ ನಿಮ್ಮ ಸುಪುತ್ರ. ನನ್ನ ಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲೋ. ಕಾನೂನಿನ ದೃಷ್ಟಿಲಿ ಎಲ್ರೂ ಒಂದೇ. ತಪ್ಪನ್ನು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸಲೇಬೇಕು. ಇವ್ರಿಗೆ ಶಿಕ್ಷೆ ಕೊಟ್ರೆ ಆಕೆಗೆ ನ್ಯಾಯ ಸಿಗ್ದಾಗಲ್ಲ. ಮತ್ತೇನ್ ಮಾಡ್ಬೇಕು ಅಂತೀಯಾ? ಆಕೆಗೆ ನ್ಯಾಯ ಸಿಗ್ಬೇಕಾದ್ರೆ ಇವರಿಬ್ಬರಿಗೂ ಮದುವೆ ಮಾಡಿಸಿ. ಗುಡ್ ಐಡಿಯಾ. ನಾಯಿ ಅಂದ್ರೆ ನೀನು, ನಿಯತ್ತಿನ ನಾಯಿ. ಹೌದು, ಅವಳನ್ನ ಮದುವೆಗೆ ಹೇಗೆ ಒಪ್ಪಿಸ್ದೆ? ನಾನ್ ಬಲವಂತ ಮಾಡ್ಲಿಲ್ಲ, ಅವಳೇ ಒಪ್ಕೊಂಡ್ಲು. ನಮ್ ಮೇಲೆ ದ್ವೇಷ ತೀರ್ಸ್ಕೊಳಕ್ ಬಂದ್ರೆ ಆ ಮುದುಕಿ ಎಲ್ಲಿ ಬೀಡಿ ಪಾಲಾಗ್ತಾಳೋ ಅಂತ ತನ್ನವನ್ನ ತಾನೇ ನುಂಗ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ಲು. ಗುಡ್ ಪೊಲೀಸ್ ಮ್ಯಾನ್. 5 lakhs. ಥ್ಯಾಂಕ್ ಯು. ಆಶಾ, 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 ಸತ್ಯ ಏನಾದ್ರು ಆಚೆ ಬಂದ್ರೆ ಈ ನಿನ್ ಮುದುಕಿನ ಉಳಿಸೋಲ್ಲ. ಬಿ ಕೇರ್ಫುಲ್. ಆಶಾ, 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 ಏನು? ಆಶಾ, ಆಶಾ,
ನಿಂತ್ಕೋ ಆಶಾ. ನಾನ್ ಕೇಳ್ತಾನೆ ಇದೀನಿ, ಸುಮ್ಮನೆ ಹೋಗ್ತಾ ಇದೆಯಲ್ಲ. ವಿವೇಕ್ ನನ್ನ ಸ್ನೇಹಿತ, ಅವನು ಈ ರೀತಿ ಮಾಡಲ್ಲ ಅಂತ ನನ್ನ ನಂಬಿಕೆ ಇದೆ. ಇದರಲ್ಲ ಸಿಎಂ ಮಗನ್ ಕೈವಾಡ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸತ್ಯ ಏನಂತ ಹೇಳ ಆಶಾ. ಆಶಾ, ನೀನ್ ಮನ್ಸು ಮಾಡಿದ್ರೆ ಸಿಎಂ ಮಗನಿಗೆ ಶಿಕ್ಷೆ ಕೊಡಿಸ್ಕೊ. ಈಗ ನೀನ್ ಮೌನವಾಗಿ ತಾಳಿ ಕಟ್ಕೊಂಡು ನೀನ್ ನನಗ್ ಮೋಸ ಮಾಡ್ತಾ ಇಲ್ಲ, ನೀನ್ ಮೋಸ ಮಾಡ್ಕೋತಾ ಇದ್ಯಾ. ಮೊದಲ ತಾಳಿ ಕಿತಾಕಾಶ, ಕಿತಾಕಾಶ, ಕಿತಾಕು. ಬಿಡಿ, ನಾನೀಗ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಈ ತಾಳಿ ಕಿತ್ತಾಕೋಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಬ್ರಹ್ಮನ್ ಕೈಯಲ್ಲಿ ಸಾಧ್ಯ ಇಲ್ಲದೆ ಇದ್ರು ನನ್ನ ಸಿಎಂ ಕೈಯಲ್ಲಿ ಸಾಧ್ಯ. ಅಪ್ಪನ ಕೈಯಲ್ಲಿ ಮಗನ ಬುದ್ಧಿ ಹೇಳಿಸಿ ನಿನಗೆ ನ್ಯಾಯ ಕೊಡಿಸ್ತೀನಿ. Well done. That's like a good girl. ಹೇ, ನೀನು ನನಗ್ ಮೋಸ ಮಾಡಿದೆ, ಆದ್ರೆ ನಿನಗ್ ಸಹಾಯ ಮಾಡಿದ ನಿನ್ನ ಸ್ನೇಹಿತನಿಗೂ ಮೋಸ ಮಾಡ್ತೀಯಾ? ಆ ದೇವ್ರು ನಿನಗೆ ಒಳ್ಳೇದ್ ಮಾಡಲ್ಲ. ನಾನ್ ಹೇಳ್ದ ಕೇಳ್ಬೇಕು. ಈ ಮನೆ ನಾಯಿ ನೀನು. ನೋಡ್ದೇನೆ ಈ ಅನ್ಯಾಯನ? ಇದಕ್ಕಿಂತ ದೊಡ್ಡ ಅನ್ಯಾಯನ ನಾನ್ ತೋರಿಸ್ತೀನಿ. ಏನದು? ಬಾರು ನನ್ ಜೊತೆ. ಸೀಕ್ರೆಟ್ ಆಗಿರೋ ವಿಷಯನ ಸೀಕ್ರೆಟ್ ಆಗಿ ತಿಳ್ಕೋಬೇಕು. ನಮಸ್ಕಾರ. ನಿಮ್ ನಮಸ್ಕಾರ ನಂಗೆ ಬೇಕಾಗಿಲ್ಲ. ಮೊದಲು ನಮ್ ಲೀಡರ್ನ ರಿಲೀಸ್ ಮಾಡಿಸಿ. ಮೊದಲು ನನ್ನ ಮಾತು ಕೇಳಿ. ನಿಮ್ ಮಾತು ಕೇಳಿ ದೇಶದಲ್ಲೆಲ್ಲ ಬಾಂಬ್ ಬಿಟ್ಟು ಹಿಂದಿನ ಸರ್ಕಾರಕ್ಕೆ ಕಳಂಕ ಹೊರಿಸಿದ್ದು. ನಂಬಿದವರಿಗೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ, ನಂಬಿಕೆ ದ್ರೋಹ ಮಾಡಿದವರ ಪ್ರಾಣ ತೆಗೆಯೋಕ್ಕೂ ಸಿದ್ಧ. ಇದು ನಮ್ಮ ಧರ್ಮ. ಇಡೀ ದೇಶದ ಪ್ರಜೆಗಳಿಗೆ ಗೊತ್ತು ನಿಮ್ಮ ಲೀಡ್ರು ಜೈಲಲ್ಲಿದ್ದಾನೆ ಅಂತ. ನಾನೇನಾದ್ರೂ ಅವನ್ನ ಬಿಡಿಸಿದ್ರೆ ನಿಮಗೂ ನನಗೂ ಸಂಬಂಧ ಇದೆ ಅಂತ ದೇಶದಲ್ಲಿ ಗಲ್ಭೆ ಆಗ್ಬಿಡುತ್ತೆ. ದೀನ್ ದಯಾಳ್, ನೀನ್ ನನಗ್ ಮೋಸ ಮಾಡಿದ್ರು ಪರವಾಗಿಲ್ಲ, ನೀನ್ ನನ್ನ ದೇಶಕ್ಕೆ ಮೋಸ ಮಾಡಿದ್ಯಾ. ನಾನ್ ನಿನ್ನ ಜೀಸತೆ ಬಿಡೋದಿಲ್ಲ. ಕೂಲ್ ಡೌನ್ ಇಂಡಿಯನ್. ನಿನ್ನ ಕೋಪ ನನ್ನ ಏನೂ ಮಾಡೋಕ್ಕಾಗಲ್ಲ. ನೀನು ಸಮಾಧಾನ ಮಾಡಿಕೊಂಡು ನನ್ನ ಜೊತೆ ಕೈಗೂಡಿಸಿದ್ರೆ ನಿನ್ನ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ. ನಿನ್ನಾಗೆ ಅಧಿಕಾರಕ್ಕಾಗ್ಲಿ ಐಶ್ವರ್ಯಕ್ಕಾಗ್ಲಿ ಆಸೆ ಪಡೋನಲ್ಲ ನಾನು. ನಿನ್ನ ಒಬ್ಬ ದೇವರಂತ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಒಬ್ಬ ಉತ್ತಮ ರಾಜಕಾರಣಿ ಅಂತ ತಿಳ್ಕೊಂಡಿದ್ದೆ. ನಿನ್ನಿಂದ ನಾನು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ನಿನ್ನ ಈ ರಾಜ್ಯದ ನಾಯಕನಾಗಿ ಮಾಡಿದೆ. ಆದ್ರೆ ನೀನು ನಂಬಿಕೆ ದ್ರೋಹ ಮಾಡಿದೆ. ಹೌದು, ಯಾಕೆಂದ್ರೆ ನಿನ್ನ ಹೆಸರ ಹಿಂದೆ ಇರೋ ಬೆಂಬಲ ನನಗೆ ಬೇಕಾಗಿತ್ತು. ಯಾಕೆ ಗೊತ್ತಾ? ಇಂಡಿಯನ್ ಏನೇ ಹೇಳಿದ್ರು ಜನರು ನಂಬ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿನ್ನನ್ನ ಅಸ್ತ್ರವಾಗಿ ನಾನು ಉಪಯೋಗಿಸ್ಕೊಂಡೆ. ನಾನೊಬ್ಬ ಉತ್ತಮ ರಾಜಕಾರಣಿ ಅಂತ ನಿನ್ನ ನಂಬಿಸೋದಕ್ಕೆ ನನ್ನ ಶತ್ರು ಶಾಂತಿನಾಥನ ಸರ್ಕಾರದ ವಿರುದ್ಧ ಪಿತ್ತೂರಿ ಹೂಡಿದೆ. ನಾನೊಬ್ಬ ಅಮಾಯಕನಾಗಿ ಇವರ ಸಹಾಯದಿಂದ. ಲತಾ ಡಾರ್ಲಿಂಗ್, ಯಾಕೆ ಹಾಗೆ ನೋಡ್ತಾ ಇದೆಯಾ? ಇವಳು ನನ್ನ ಸೊಸೆ ಅಲ್ಲ, ಇವಳು ನನ್ನ ಮಗನೂ ಅಲ್ಲ. ಮೈ ರಿಯಲ್ ಸನ್ ಇಸ್ ಜಯಂತ್. ಇವನು ನನ್ನ ಕಾರ್ ಡ್ರೈವರ್. ಇವಳು ನನ್ನ ಸೊಸೆ ಅಂತ ನಿನಗೆ ನಂಬಿಸ್ದೆ. ಮಿಸ್ಟರ್ ಶಾಂತಿನಾಥ್ ನನ್ನ ಶತ್ರು. ನಮ್ಮಿಬ್ಬರ ಅನೈತಿಕ ಸಂಬಂಧದ ಬಗ್ಗೆ ಬಲವಂತವಾಗಿ ಫೋಟೋ ತೆಗೆದು ನಾಟಕ ಆಡ್ತಿದ್ದಾನೆ ಅಂತ ನಾನು ನಿನ್ನೆದ್ರಿಗೆ ನಾಟಕ ಆಡ್ದೆ. ನಿನ್ನ ಮುಖವಾಡ ಕಳಿಸಿ ನಿನ್ನ ನಿಜವಾದ ರೂಪನ ಜನತೆಗೆ ತೋರಿಸಿ ನಡು ಬೀದಿಯಲ್ಲಿ ನಿಲ್ಸಿ ನಿನ್ನ ಕಡಿಲಿಲ್ಲ, ನಾನು ಇಂಡಿಯನೇ ಅಲ್ಲ. ಸರ್, ಇವನ್ನ ಜೀವಂತವಾಗಿ ಬಿಟ್ರೆ ನಮ್ಗೆ ಆಪತ್ತು. ತಪ್ಪು ತಪ್ಪು. ಇವನು ಜೀವಕ್ಕೆ ಆಪತ್ತು ತಂದ್ರೆ ನಮ್ಮ ಜೀವಕ್ಕೆ ಆಪತ್ತು. ಅಂದು ಗಾಂಧೀಜಿನ ಬ್ರಿಟಿಷರು ಸುಟ್ಟು ಹಾಕದೆ ಯಾಕೆ ಬಿಟ್ರು? ಇಡೀ ಭಾರತನೇ ಎದುರು ಬೀಳುತ್ತೆ ಅಂತ. ಹಾಗೆ ಈ ಇಂಡಿಯನ್ನ ಹೊಡೆದು ಹಾಕಿದ್ರೆ
ಇಡೀ ಇಂಡಿಯಾನೇ ನಮಗೆ ಎದುರು ಬೀಳುತ್ತೆ. ಅದಕ್ಕೆ ಈಗ ನಾನು ಕಣ್ಣಾರೆ ಕಂಡ ನಿನ್ನ ಈ ಅವ್ಯವಹಾರಗಳನ್ನ ಈಗಲೇ ಹೋಗಿ ಗವರ್ನರ್ಗೆ ರಿಪೋರ್ಟ್ ಮಾಡ್ತೀನಿ. ನೀನು ಶಂಕರ್ನ ಏನು ಇದು? ಗೊತ್ತು ಕಣೋ, ನೀನು ಆಶಾನ ಮದುವೆ ಆದಾಗ್ಲೇ ಇದ್ರಲ್ಲೇನೋ ಕುತಂತ್ರ ಇದೆ ಅನ್ಕೊಂಡಿದ್ದೆ. ಆದ್ರೆ ಒಬ್ಬ ಸ್ನೇಹಿತನಾಗಿ ಈ ಮಟ್ಟಿಗಿಳಿದ್ಯಾ ಅನ್ಕೊಂಡಿರ್ಲಿಲ್ಲ. ನಿನ್ ಹಾಗೆ ನೀತಿ ನೀಯತ್ತು ಅಂತಿದ್ರೆ ತಿನ್ನಕ್ಕಿರ್ತಿರ್ಲಿಲ್ಲ. ನಾನು ಇವ್ರ ಜೊತೆ ಶಾಮೀಲಾಗಿದ್ದಕ್ಕೆ ದರಿದ್ರ ಬಡತನದಿಂದ ದೂರಾಗಿ ಇವತ್ತು ಹಾಯಾಗಿದ್ದೀನಿ. ವಿವೇಕ್, ನಿನ್ನ ಬೆಂಬಲಿಸ್ತಾ ಇರೋರ್ನ ನನ್ನ ಕಾನೂನಿನಿಂದ ಸದೆ ಬಡಿತೀನಿ. ಈ ಕಾನೂನು ಅಂದ್ರೆ ನಾನು ಅಂದ್ರೆ ಕಾನೂನು. ಕಾನೂನು ನಾನು ಹೇಳ್ದಾಗ ಕೇಳುತ್ತೆ. ಈ ಕೊಲೆ ಮಾಡಿದ್ದು ನೀನು. ಇದಕ್ಕೆ ಮುಖ್ಯ ಸಾಕ್ಷಿ ಈ ಮುಖ್ಯಮಂತ್ರಿ. ಮಿಸ್ಟರ್ ಇಂಡಿಯನ್, ನಿನ್ನಂತವ್ರು ನಮ್ಮನ್ನ ಸೀಟ್ನಿಂದ ಇಳಿಸ್ತಾನೆ ಇರ್ತಾರೆ. ನಮ್ಮ ರಾಜಕೀಯದ ಗಾಡ್ ಫಾದರ್ಸ್ ಮತ್ತೆ ನಮ್ಮನ್ನ ಸೀಟ್ ಮೇಲೆ ಕೂರಿಸ್ತಾನೇ ಇರ್ತಾರೆ. ಈ ಇಂಡಿಯಾದಲ್ಲಿ ಎದುರು ಹಾಕೊಂಡವ್ರು ಸಿಗೋದು ಲಾಠಿ ಚಾರ್ಜ್, ಗೋಲಿ ಬಾರ್, ಲಾಕ್ ಆಫ್ ಡೆತ್. ವೆರ್ ಈಸ್ ಇನ್ ಚಾರ್ಜ್ ಇನ್ಸ್ಪೆಕ್ಟರ್? ನಿನ್ನನ್ನ ನಾವೇ ಕೊಂದು ನಮ್ಮ ದೇಶದ ಬಾರ್ಡರ್ ಅಲ್ಲಿ ನಿನ್ನ ಹೆಣಾನ ಎಷ್ಟು ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿದ್ದೆ ಅಂತ ನಿನ್ನ ಗಡಿ ಭದ್ರತಾ ಪಡೆಯವರು ಗುಂಡಿಟ್ಟು ಕೊಂದ್ರು ಅಂತ ಜನತೆನ ನಂಬಿಸ್ತೀವಿ. ಸರ್, ಶಾಂತಿನಾಥ್ ಅವ್ರು ಬಂದಿದ್ದಾರೆ. ಸರ್, ಅವನ್ನ ನನ್ನ ಕಸ್ಟಡಿಗೆ ಕೊಡು. ಸರ್, ಅವನ್ನ ನಾನು ಹೇಳ್ತಾ ಇದ್ದೀನಿ, ಅವನ್ನ ನನ್ನ ಕಸ್ಟಡಿಗೆ ಕೊಡು. ಎಸ್ ಸರ್. ಇನ್ಸ್ಪೆಕ್ಟರ್, ಬ್ರಿಂಗ್ ಹಿಮ್. ನನ್ನ ಪೊಲಿಟಿಕಲ್ ಲೈಫ್ಗೆ ಪಾಯ್ಸನ್ ಹಾಕಿದ್ ನಿನ್ನನ್ನು ಇವತ್ತು ಹೋಮ ಮಾಡದೆ ಬಿಡಲ್ಲ. ನನ್ನ ದೇಶನ ಪಾಯ್ಸನ್ ಮಾಡುವಂತ ಯಾವುದೇ ದುಷ್ಟಶಕ್ತಿನ ನಿರ್ನಾಮ ಮಾಡದೆ ನಾನ್ ಕೂಡ ಬಿಡಲ್ಲ. ಏನಂದೆ? ನಿನ್ನನ್ನು ಕರ್ಕೊಂಬಂದಿದ್ದು ಕೊಲ್ಲೋಕಲ್ಲ, ಕಾಪಾಡೋಕೆ. ಆ ದಿನ ದೀನ್ ದಯಾಳ್ ಇದೇ ತರ ನಂಬಿಸಿ ಬಿಡಿಸಿ ತನ ಬೇಕಾದಾಗ ಬಳಸ್ಕೊಂಡ. ಇವತ್ತು ನೀನ್ ಅದೇ ತರ ಮಿಸ್ಯೂಸ್ ಮಾಡ್ಕೊಳಕ್ ನಾನು ಕರ್ಸ್ಕೊಂಡಿದ್ಯಾ? ನಾನಂತ ಕೆಟ್ಟ ಮನುಷ್ಯ ಅಲ್ಲ. ನಾನು ಏನು ಅಂತ ತಿಳಿಸೋಕೆ ನಿನ್ನಲ್ಲಿ ಕರ್ಕೊಂಬಂದಿದ್ದು. ಸತ್ಯ ಏನು ಅಂತ ನನಗ್ ಗೊತ್ತು. ನೀನೊಬ್ಬ ದುಷ್ಟ ರಾಜಕಾರಣಿ. ನೀವ್ ತಿಳ್ಕೊಂಡ್ರ ಹಾಗೆ ಇವರು ದುಷ್ಟಲ್ಲ. ನೋಡಕ್ಕೆ ಕ್ರೂರವಾಗಿದ್ರು ಇವ್ರ ಮನಸ್ಸು ಹೂವಿನಂತದ್ದು. ಜನಸೇವೆಗೋಸ್ಕರ ಆ ಜನ್ಮ ಬ್ರಹ್ಮಚಾರಿಯಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ನಿಸ್ವಾರ್ಥಿ ಈತ. ಇದು ಸತ್ಯ. ನನ್ನ ನೇರ ನುಡಿ, ರಾಜಕೀಯ ಶಿಸ್ತು ಇವುಗಳನ್ನು ಸಹಿಸದ ಆ ದೀನದಯಾಳು ನನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಸಲ್ಲದ ಆರೋಪ ಹೊರಿಸಿ ನನ್ನನ್ನ ಬಲಿಪಶುವನ್ನಾಗಿ ಮಾಡಿಬಿಟ್ಟ. ಈ ಸತ್ಯನ ನೀನ್ ಅರ್ಥ ಮಾಡ್ಕೋ. ಯುವಕರನ್ನ ನನ್ನ ವಿರುದ್ಧ ಎತ್ತುಕಟ್ಟಿದ್ರು. ಅವರ ನಾಯಕನನ್ನ ತಾವೇ ಕೊಲೆ ಮಾಡಿ ಆ ಕೊಲೆ ಆಪಾದನೆಯನ್ನ ನನ್ನ ಮೇಲೆ ಹೊರಿಸಿದ್ರು. ಪ್ರತಿಯೊಂದು ಅನಾಹುತಕ್ಕೂ ನಾನೇ ಕಾರಣ ಅಂತ ಜನತೆನ ನಂಬಿಸಿದ್ರು. ಹಾಗಾದ್ರೆ ಟೆರರಿಸ್ಟ್ಗೂ ನಿಮಗೂ ಏನ್ ಸಂಬಂಧ? ಮಾನವೀಯ ಸಂಬಂಧ. ಅವ್ರನ್ನೂ ಸತ್ಪುರುಷರನ್ನಾಗಿ ಮಾಡೋ ಒಂದು ಪ್ರಯತ್ನ. ನೀನು ಹಿಡಿದ ಆ ಟೆರರಿಸ್ಟ್ ಲೀಡರ್ನ ಬಿಡಿಸ್ಕೊಳ್ಳೋಕೆ ಅವನ ಹಿಂಬಾಲಕರು ನನ್ನನ್ನ ಬಹಳ ಒತ್ತಾಯಿಸಿದ್ರು. ನೋಡಿ, ನೀವು ಹೇಳಿದಾಗೆ ಯಾವ ಪೊಲೀಸ್ ಫೋರ್ಸು ಇಲ್ಲದೆ ಒಂಟಿಯಾಗಿ ಬಂದಿದ್ದೀನಿ. ದಯವಿಟ್ಟು ಶರಣಾಗಿ.
ನಿಮ್ಮ ಮೇಲಿರೋ ಶಿಕ್ಷೆ ಕಡಿಮೆ ಮಾಡಿಸಿ ನಿಮ್ಮೆಲ್ಲರಿಗೂ ಸರ್ಕಾರದಿಂದ ಉದ್ಯೋಗ ಕೊಡಿಸ್ತೀನಿ. ಈ ನಿನ್ನ ಚುನಾವಣಾ ಆಶ್ವಾಸನೆಗಳು ನಮಗೆ ಬೇಕಾಗಿಲ್ಲ. ಮೊದಲು ನಮ್ಮ ಲೀಡರ್ನ ರಿಲೀಸ್ ಮಾಡು. ನಾನು ಹೇಳೋದು ಸ್ವಲ್ಪ ಕೇಳಿ. ನೀನೇನು ಹೇಳಬೇಕಾಗಿಲ್ಲ. ಇನ್ನೂ ಒಂದು ವಾರ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ನಮ್ಮ ಲೀಡರ್ನ ರಿಲೀಸ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಇಡೀ ದೇಶಕ್ಕೆ ಬಾಂಬ್ ಬಿಟ್ಟು ಸುಟ್ಟು ಬೂದಿ ಮಾಡ್ಬಿಡ್ತೀವಿ. ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಹೆದರೋ ಪುಕ್ಕಲ ನಾನಲ್ಲ. ನನ್ನ ದೇಶನ, ನನ್ನ ಜನನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಸುಮ್ಮನೆ ಇದ್ರಿ ಸರ್? ಯಾರ ಹತ್ರ ಹೇಳ್ಕೊಳ್ಳಿ? ನಾನು ಟೆರರಿಸ್ಟ್ಗೆ ಆಶ್ರಯ ಕೊಟ್ಟಿದ್ದೀನಿ, ಅವ್ರನ್ನ ಬೆಂಬಲಿಸ್ತಿದ್ದೀನಿ ಅಂತ ನಿನ್ನಿಂದಲೇ ನಿರೂಪಿಸಿದ್ರು. ಹಲ್ಲುಕಟ್ಟು ರಾಜಕೀಯ ಮಾಡಿ ನನ್ನನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಆ ಸತ್ಯ ನಿನಗೆ ತಿಳಿಸಬೇಕು ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದು. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತು. ನನ್ನ ಕ್ಷಮಿಸ್ಬಿಡಿ ಸರ್. ನಾನು ಬರ್ತೀನಿ. ಈ ಸ್ಥಿತಿಯಲ್ಲಿ ಎಲ್ಲಿ ಹೋಗ್ತೀಯಾ? ನೀನು ಇಲ್ಲಿರೋದೇ ಕ್ಷೇಮ. ಅಮ್ಮ ಅಮ್ಮ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಗಾಬರಿ ಆಯ್ತಾ? ಯಾವಾಗ್ಲೂ ನೀವು ಈ ಧ್ವಜದ ಹತ್ರ ಬಂದು ದುಃಖ ಪಡೋದಿಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಿಕ್ಕೆ. ಈ ಧ್ವಜಕ್ಕೂ ನಿಮ್ಗೂ ಏನ್ ಸಂಬಂಧ? ಇಷ್ಟು ವರ್ಷದಿಂದ ನನ್ನ ಹತ್ರ ಮುಚ್ಚಿಡುವಂಥದ್ದಾದ್ರೂ ಏನು? ನನ್ನೇನು ಕೇಳ್ಬೇಡ ಆಶಾ. ಆಂಟಿ, ಇಂಥ ಪವಿತ್ರವಾದ ಸ್ಥಳದಲ್ಲಿ ಮನಸ್ಸಿನಲ್ಲಿರೋದನ್ನ ಮುಚ್ಚಿಡೋದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಮಾಡಿದ್ರೆ ಈ ಧ್ವಜಕ್ಕೆ ಅವಮಾನ ಮಾಡಿದ ಹಾಗೆ. ಈಗ ಹೇಳಿ, ಧ್ವಜಕ್ಕೆ ಗೌರವ ಕೊಡ್ತೀರಾ ಇಲ್ಲ ಅವಮಾನ ಮಾಡ್ತೀರಾ? ಹೇಳ್ತೀನಮ್ಮ, ಹೇಳ್ತೀನಿ. ನನಗೂ ಈ ಧ್ವಜಕ್ಕೂ ಇರೋ ಸಂಬಂಧನ ಹೇಳ್ತೀನಿ. ನೋಡಪ್ಪ, ಏನ್ ಮಾಡಿದ್ರು ಮುಂದಾಲೋಚನೆ ಮಾಡು. ಇನ್ ಮುಂದಾದ್ರೂ ಇದನ್ನು ಕಲ್ತು. ಇದೊಂದು ವಿಶೇಷ ವಾರ್ತೆ. ಅನ್ನಪೂರ್ಣ ಎಂಬ ಮಹಿಳೆ ಸುಮಾರು 25 ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ತನ್ನ ಗಂಡು ಮಗುವನ್ನು ಭಾರತದ ಧ್ವಜದ ಮೇಲೆ ಬಿಟ್ಟು ಹೋಗಿರುತ್ತಾಳೆ. ಆಕೆ ತನ್ನ ಮಗನಿಗಾಗಿ ಪರಿತಪಿಸುತ್ತಾ ಇದ್ದಾಳೆ. ತನ್ನ ಮಗುವನ್ನು ಬಿಟ್ಟು ಹೋದ ಸ್ಥಳದಲ್ಲೇ ಕಾಯುತ್ತಿರುತ್ತಾಳೆ. ಸಂಬಂಧಪಟ್ಟವರು ಭೇಟಿ ಮಾಡತಕ್ಕದ್ದು.
ನನ್ ಮಗನ ಸಾಕಿ ಬೆಳೆಸಿ ಸತ್ಪ್ರಜೆಯನ್ನ ಮಾಡಿದ್ದೀರಾ. ನಿಮಗ ನಾನು ಚಿರಋಣಿ. ಈಗ ನನ್ ಮಗನ್ ನನ್ ಜೊತೆ ಕಳಿಸ್ತೀರಾ? ಎಲ್ಲಿ ಕರ್ಕೊಂಡು ಹೋಗ್ತೀರಮ್ಮ? ಬೇಟೆ ಆಡೋದಿಕ್ಕೆ. ಯಾರನ್ನಮ್ಮ? ತಾಳಿ ಕಟ್ಟದೆ ನನ್ನ ವಿಧವೆ ಮಾಡಿದವನ್ನ, ನನ್ನ ನಂಬಿಸಿ ಮೋಸ ಮಾಡಿದ ನರ ರಾಕ್ಷಸನ್ನ, 25 ವರ್ಷಗಳಿಂದ ತಾಯಿ ಮಗನ್ನ ದೂರ ಮಾಡಿದ ಚಂಡಾಲನ್ನ. ಯಾರಮ್ಮ ಅವನು? ಹೇಳಮ್ಮ. ಇಂದಿನ ಮುಖ್ಯಮಂತ್ರಿ ದೀನ ದಯಾಳ್. ಈ ಸಾರಿ ಎಲೆಕ್ಷನ್ ನಲ್ಲಿ ನಾನು ಗೆಲ್ಲೇಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟು ತಲೆಗಳು ಉರುಳಿದ್ರೂ ಚಿಂತೆ ಇಲ್ಲ. ಓಕೆ? ಏನಂದ್ರೆ? ಇಲ್ಲಿ ಬರಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ, ಮತ್ತೆ ಯಾಕೆ ಬಂದೆ ಇಲ್ಲಿ? ಇಲ್ಲಿಗೆ ಬರದೆ ಇನ್ನೆಲ್ಲಿ ಹೋಗ್ಲಿ? ನಾನು ನಿಮ್ಮನ್ನ ನಂಬಿದೆ, ನನ್ನ ಸರ್ವಸ್ವನು ಧಾರೆ ಎರೆದೆ. ಅದರ ಪ್ರತಿಫಲನೇ ಇದು. ನಾಳೆ ನನ್ನ ಮಗು ತಂದೆ ಯಾರು ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ನೋಡಿ, ನಿಮ್ಮ ಆಸ್ತಿ ಐಶ್ವರ್ಯ ಯಾವುದು ನನಗ್ ಬೇಡ. ಈ ತಾಳಿ ಕಟ್ಟಿ ಸಮಾಜದಲ್ಲಿ ನನಗೂ ನನ್ನ ಮಗುಗೂ ಗೌರವ ಸಿಗೋ ಹಾಗೆ ಮಾಡಿ. ಅಯ್ಯೋ ಹುಚ್ಚಿ, ನಾನು ಅನುಭವಿಸಿದ ಹುಡುಗಿಯರಿಗೆಲ್ಲ ತಾಳಿ ಕಟ್ಟ ಹೋಗಿದ್ರೆ ನನ್ನ ಮನೆ ತುಂಬಾ ತೊಟ್ಟುಗಳು ತೂಗ್ತಾ ಇದ್ವು. ನನ್ನ ಈ ಬಂಗ್ಲೆ ಶೃಂಗಾರದ ಅರಮನೆ, ಅಪ್ಸರೆಯರ ಅಂತಃಪುರ. ನಿನ್ನಂತಹ ಬಿಕಾರಿಗಳಿಗೆ ಆಶ್ರಯ ಕೊಡೋ ಧರ್ಮಛತ್ರ ಅಲ್ಲ. ನಿನ್ನ ಹೊಟ್ಟೆಲಿರೋ ಕುಡಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನನ್ ಮುಖ ನೋಡಿ ಹೇಳಿ. ಈ ಅನಾಥೆನ ಬೀದಿ ಪಾಲ್ ಮಾಡ್ಬೇಡಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತೀವೋ ಇಲ್ವೋ? ಇಲ್ಲ, ನಾನು ಹೋಗಲ್ಲ. ನಾನು ಇಲ್ಲಿಂದ ಹೋಗ್ತೀವೋ ಇಲ್ವೋ? ನನ್ ಪ್ರಾಣ ಹೋದ್ರು ನಾನು ಹೋಗಲ್ಲ. I say get out. ಇಲ್ಲ. I say get out. ನನಗ್ ಮೋಸ ಮಾಡಿದ್ನ ಸುಮ್ಮನೆ ಬಿಡಲ್ಲ. ಪೇಪರ್ನಲ್ಲಿ ಹಾಕಿಸ್ತೀನಿ, ಪ್ರತಿಪಕ್ಷದವ್ರನ್ನ ಕಾಣ್ತೀನಿ. ನೀನ್ ಮಾಡಿದ ಅನ್ಯಾಯ ಅಕ್ರಮಗಳನ್ನ ಜನತೆ ಮುಂದೆ ತಿಳಿಸ್ತೀನಿ. ನಿನ್ನ ಗಲ್ಲಿಗೆ ಹಾಕಿಸ್ತೀನಿ ಕಣೋ. ಸಾವು ಬದುಕಿನಲ್ಲಿದ್ದ ನನ್ನ ಈಕೆ ತಂದೆ ಕಾಪಾಡಿ ಜೀವ ಉಳಿಸಿದ್ರು. ಆವತ್ತಿನಿಂದ ನನ್ನ ಕಂದನಿಗೋಸ್ಕರ ಪರಿತಪಿಸ್ತಾ ಇದ್ದೆ. ದೇವತೆ ತರ ಈಕೆ ಬಂದು ತಾಯಿ ಮಗನ್ನ ಬಂದು ಮಾಡಿದ್ಲು. ನಾನು ಆ ರಾಕ್ಷಸನ್ನ ಸುಮ್ಮನೆ ಬಿಡಲ್ಲ. ನಾನ್ ಜನ್ಮ ಕೊಟ್ಟ ನನ್ನ ಮಗನಿಂದಲೇ ಅವನ ಸರ್ವನಾಶ ಮಾಡಿಸ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ತಾಯಿ, ಸಮಾಧಾನ ಮಾಡ್ಕೊಳ್ಳಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಮೇಲೊಬ್ಬ ಇದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ. ಹೇಳು, ನಿನಗೆ ಜನ್ಮ ಕೊಟ್ಟ ನಾಯಲ್ಲಿ ಗೊತ್ತಿಲ್ಲ. ಇವತ್ತು ನಿನ್ನ ಪಾಪದ ಕೊಡ ತುಂಬಿದೆ. ನೀನು ಮಾಡಿರೋ ಅನ್ಯಾಯ ಕ್ರಮಗಳಿಗೆ ಈ ನನ್ನ ಬಂದೂಕ್ ನೇಟೆ ನಿನಗೆ ಪ್ರಾಯಶ್ಚಿತ್ತ. ಹೇ ಮುದ್ಯ, ಕೂಗಾಡೋದಕ್ಕೆ ಇದು ರಣರಂಗ ಅಲ್ಲ, ರಾಜಕೀಯ ರಂಗ. ನಿನ್ನಂಥ ಸಾವಿರಾರು ಹೆಣಗಳನ್ನ ಮೆಟ್ಟಲ್ಗಳನ್ನಾಗಿ ಮಾಡಿಕೊಂಡು ಸಿಂಹಾಸನದ ಮೇಲೆ ಕೂತಿರೋ ಈ ಮುಖ್ಯಮಂತ್ರಿಗೆ ಬೆದರಿಕೆ ಹಾಕ್ತೀಯಾ? ಬೆದರಿಕೆ ಹಾಕ್ತಿಲ್ಲ ಕಣೋ. ನಿನ್ನಂತ ತಾಯಿ ಗಂಡ್ರಿಗೆ ಬುದ್ಧಿ ಕಲ್ಸಕ್ ಬಂದಿರೋ ತಾಯಿಗೆ ತಕ್ಕ ಮಗ. ನೀನ್ ತಂದೆಗೆ ತಕ್ಕ ಮಗ. ಗಂಡಸ್ತನ ಹಸ್ತ್ರದಿಂದ ಎಷ್ಟು ಜನ ಹೆಣ್ಮಕ್ಳ ಮೇಲೆ ಹಾಳು ಮಾಡಿದ್ಯಾ? ನಿನ್ನಂತ ನೀ ಭೂತ ಆಗ್ಬೇಕಿಲ್ಲ. ಈ ತಾಯಿಗೆ ಅಂತ ಮಕ್ಕಳು ಬೇಕು ಗೊತ್ತಾ? ನಿನ್ನ ಈ ಭೂಮಿಯಿಂದ ಗುಡ್ಸಾಕಕ್ ಬಂದಿರೋ ಬಹದ್ದೂರ್ ಗಂಡು. ವಿದೇಶಿ ಶತ್ರುಗಳನ್ನ ಓಡಿಸೋದಿಕ್ಕೆ ನನ್ನೊಂದು ಕಾಲ್ ಕಳ್ಕೊಂಡಿ. ನಿನ್ನಂತ ಸ್ವದೇಶಿ ಶತ್ರುಗಳನ್ನ ನಿರ್ನಾಮ ಮಾಡೋದಿಕ್ಕೆ ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧ ಈ ಸಿಪಾಯಿ ಪರಶುರಾಮ್.
ಆತ್ಮಕ್ ಶಾಂತಿ ಸಿಕ್ಬೇಕು ಅಂದ್ರೆ ಈ ಚಿತೆ ಉರಿದು ಭಸ್ಮ ಆಗೋಕ್ ಮುಂಚೆ ಆ ಪಾಪಿ ದೇಹ ಈ ಭೂಮಿ ಮೇಲೆ ಇರ್ಕೂಡ್ದು. ರಾಮ್, ನಿಮ್ಮೆಲ್ರನ್ನು ಪೊಲೀಸ್ ಕಸ್ಟಡಿಯಿಂದ ಬಿಡುಗಡೆ ಮಾಡಿದ್ದೀನಿ. ನನ್ನ ಮಗನ ಚಿತೆ ಆರದಕ್ಕೆ ಮುಂಚೆ ನನ್ನ ಶತ್ರು ಇಂಡಿಯನ್ನ ಸಾವಿನ ಕೂಗು ನನ್ನ ಕಿವಿಗೆ ಬೀಳ್ಬೇಕು. ಈ ದೇಶನೇ ನಿನ್ನ ತಾಯಿ ಅನ್ಕೊಂಡಿದ್ಯಲ್ಲ, ಈಗ ನೋಡ್ತೀನಿ ನಿನ್ನ ಯಾವ ತಾಯಿ ಬಂದು ಕಾಪಾಡ್ತಾಳೋ. ನಿಮ್ಮೆಲ್ರ ತಾಯಂದ್ರು ಒಂಬತ್ತು ತಿಂಗಳು ಹೊತ್ತ ಈ ತಾಯಂದ್ರು ನೋಡಿ ನೀವು ಕಣ್ಣೀರ್ ಹಾಕ್ತಿದ್ದೀರಲ್ಲ. ನೀವು ಜೀವನ ಪೂರ್ತಿ ಸುಖವಾಗಿರ್ಬೇಕು ಅಂತ ಬಯಸೋ ಈ ಭಾರತ ಮಾತೆ ಬಗ್ಗೆ ಒಂದು ಕ್ಷಣ ಆದ್ರೂ ಯೋಚಿಸಿದಿರಾ? ಒಂದು ಹನಿ ಕಣ್ಣೀರ್ ಹಾಕಿದಿರಾ? ಸಲೀಂ, ದೂರದ ಬೆಟ್ಟ ನುಣ್ಗೆ ಅನ್ನೋ ಹಾಗೆ ನಮ್ದು ದೇಶನ ಮರೆತು ಬೇರೆಯವ್ರಿಗೋಸ್ಕರ ದೇಶದ್ರೋಹಿ ಆಗ್ತೀಯಾ? ನಾವ್ ಯಾವುದೇ ಜಾತಿ ಆಗಿದ್ರು ನಾವ್ ಇಂಡಿಯನ್ಸ್ ಅನ್ನೋದನ್ನ ಮರಿಬೇಡ, ಮರಿಬೇಡ. ಸನ್, ಜೀಸಸ್ ಏನ್ ಹೇಳಿದಾರೆ ಗೊತ್ತಾ? ದೇಶ ಜನ್ಮ ಕೊಟ್ಟಿರೋ ತಾಯಿ ಸಮಾನ ಅಂತ. ಈ ಭೂಮಿ ತಾಯಿಗೆ ದ್ರೋಹ ಮಾಡ್ಬೇಡಪ್ಪ, ದ್ರೋಹ ಮಾಡ್ಬೇಡ. ರಾಮ, ಹೆತ್ತ ತಾಯಿ ಹೊಟ್ಟೆ ಬಗ್ಗೆ ಕೆಲಸ ಮಾಡ್ಬೇಡಪ್ಪ. ಆ ದೇಶ ದ್ರೋಹಿಗಳು ನಿಮಗ್ ಕೊಡ್ತಾ ಇರೋ ಹಣ ಸುಖಕ್ಕಿಂತ ಬೆಲೆ ಕಟ್ಟದೆ ಇರೋಂಥದ್ದು ಕಣೋ ತಾಯಿ ಹಾಲು. ಈ ದೇಶದಲ್ಲಿ ಹರಿಯೋ ನೀರು, ಬೀಸೋ ಗಾಳಿ, ಬೆಳೆಯೋ ಬೆಳೆ ಆ ಪವಿತ್ರ ಕ್ಷೀರಕ್ ಸಮಾನ. ಅಂಥ ತಾಯಿ ಹೊಟ್ಟೆಲ್ ಹುಟ್ಟಿರೋ ನೀವು ಆ ತಾಯಿಗೆ ಬಾಂಬ್ ಬಿಡಕ್ ಹೊರಟಿದ್ದೀರಲ್ಲೋ. ನೀವು ದೇಶದ್ರೋಹಿಗಳೇ ಆಗೋದಾದ್ರೆ ನಿಮ್ಮ ತಾಯಿ ಅಂದ್ರೆ ಹೆಣ ನೋಡ್ಕೊಂಡು ಮುಂದೆ ಹೋಗಿ. ಇನ್ಮೇಲೆ ನಾವು ದೇಶದ್ರೋಹ ಮಾಡಲ್ಲ. ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನೇ ಕೊಡ್ತೀವಿ. ಇಂಡಿಯನ್, ಈ ತಾಯಿ ಮಕ್ಕಳನ್ನ ಒಂದ್ಗೂಡ್ಸಿರೋ ನಿನ್ನ ಆ ದೇವ್ರು ಚೆನ್ನಾಗಿಟ್ಟಿರ್ಲಿ ಕಣಪ್ಪ. ಇಂಡಿಯನ್, ಯುವ ಶಕ್ತಿನ ತಪ್ಪದಾರಿಗೆ ಎಳೆದು ನಮ್ಮ ದೇಶನ ಲೂಟಿ ಮಾಡ್ತಾ ಇರೋ ಆ ಪಾಪಿ ದೀನ್ ದಯಾಳ್ ಧ್ವಜಾರೋಹಣ ಮಾಡಕ್ ಹೊರಟಿದ್ದಾನೆ. ಆ ಕಳಂಕದ ಕೈಯಲ್ಲಿ ನಮ್ಮ ದೇಶ ಧ್ವಜಾನ ಹಾರ್ಸಕ್ ಬಿಡಬಾರ್ದು. ನಾನು ಈ ರಾಜ್ಯದ 11ನೇ ಮುಖ್ಯಮಂತ್ರಿ ಆಗಿ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ನಮ್ಮದು ರಾಜಕೀಯ ಮನೆತನ. ನಮ್ಮ ತಾತ, ನಮ್ಮ ತಂದೆ ಮುಖ್ಯಮಂತ್ರಿಗಳಾಗಿ ಧ್ವಜಾರೋಹಣ ಮಾಡಿ ನಮ್ಮ ವಂಶದ ಕೀರ್ತಿನ ಹೆಚ್ಚಿಸಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ಧ್ವಜಾರೋಹಣ ಮಾಡಬೇಕು, ನಮ್ಮ ವಂಶದ ಗೌರವನ ಹೆಚ್ಚಿಸಬೇಕು ಅನ್ನೋ ಆ ನನ್ನ ಕನಸು ಇವತ್ತು ನನಸಾಗಿದೆ. ಈಗ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ. ಇಂಥ ನನ್ನ ಮಕ್ಕಳೆಲ್ಲ ಧ್ವಜಾರೋಹಣ ಮಾಡಿದ್ರೆ ಮಳೆನ ಸುರಿತೈತೆ. ಬೆಂಕಿ ಮಳೆನೇ ಸುರಿಯೋದು.
ಯಾರು ನೀನು? ನಾನು ಯಾರ? ನಿನ್ನಿಂದ ಮೋಸ ಹೋದವಳು. ಇವತ್ತು ನಿನ್ನ ಜೀವ ಸಹಿತ ಬಿಡಲ್ವಾ? ಬರೀ ನನ್ನೇ ವಂಚಿಸಿದ್ರೆ ನಿನ್ನ ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ನೀನು ನಿನ್ನನ್ನೇ ನಂಬಿದ್ದ ಸಮಾಜಕ್ಕೆ ಮೋಸ ಮಾಡಿದೆ, ವೋಟ್ ಹಾಕಿದ ಜನತೆಗೂ ಮೋಸ ಮಾಡಿದೆ. ಕಡೆಗೆ ಪದವಿ ಆಸೆಗೋಸ್ಕರ ಜನ್ಮ ಕೊಟ್ಟ ಭೂಮಿ ತಾಯಿಗೆ ಬಾಂಬ್ ಬಿಟ್ಟೆ. ಭಾರತ ಮಾತೆ ಕಣ್ಣಲ್ಲಿ ರಕ್ತ ಸುರಿಸಿದ್ಯಲ್ಲೋ. ನೀನೊಬ್ಬ ಇಂಡಿಯನ್ ಬ್ರಿಟಿಷ್. ನಿನ್ನಂಥ ದೇಶದ್ರೋಹಿ ಧ್ವಜನ ಮುಟ್ಕೊಡ್ದು. ನಿನ್ನ ಕಳಂಕದ ಕೈಗಳು ನನ್ನ ದೇಶದ ಲಾಂಛನನ ಹಾರಿಸಬಾರ್ದು. ನಿನ್ನ ನೆರಳೇನಾದ್ರೂ ಧ್ವಜಕ್ಕೆ ಸೋಕಿದ್ರೆ ನಿನ್ನ ಹೊಟ್ಟೆಲ್ಲ ಅಳಿಸ್ಬಿಡ್ತೀನಿ. ರಾಕ್ಷಸನ್ನ ಅವ್ನು ಆಚೆಗೆ ತಳ್ಳಿ. ನೀವು ನೋಡಿ. ನಿನ್ನ ಭೂಗತ ಮಾಡೋದಕ್ಕೆ ಈ ನನ್ನ ಮಗನೇ ಬ್ರಹ್ಮಾಸ್ತ್ರ. ಇವನು ಮಗನ? ಇವನಿನ್ನು ಜೀವಂತವಾಗಿದ್ದಾನ? ಇವನು ಇಲ್ಲಿಗೆ ಯಾಕೆ ಬಂದ್ರು? ಇದು ಕುತಂತ್ರ ಇದೆ. ಕಮಿಷನರ್, ಏನ್ ನೋಡ್ತಾ ಇದ್ರ? ಅರೆಸ್ಟ್ ಮಾಡಿ. ಆಫೀಸರ್ಸ್, ಅರೆಸ್ಟ್ ದಮ್. ಸರ್, ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಅವ್ರು ಟೆರರಿಸ್ಟ್ ಆಗೋದಕ್ಕೆ ಕಾರಣ ಯಾರು, ಅದ್ರ ಹಿನ್ನೆಲೆ ಏನು ಅಂತ ಅವ್ರ ಬಾಯಿಂದಾನೆ ಕೇಳಿ ಸರ್. ದುಡ್ದು ನ್ಯಾಯವಾಗಿ ಬದುಕಬೇಕು ಅಂತ ಆಸೆ ಇದ್ ನಮ್ಮನ್ನ 10 ಜನನ್ನ ಕಡ್ದು ಬಾಳ ಮಾಡಿದ್ದು ಈ ದೀನ್ ದಯಾಳ್. ನಮ್ ಲೀಡರ್ನ ಬಿಡುಗಡೆ ಮಾಡ್ತೀನಿ ಅಂತ ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ತಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ ತಾಯ್ನಾಡಿಗೆ ನಮ್ ಕೈಲಿಂದಾನೆ ಬಾಂಬ್ ಇಡುತ್ತ. ನಾವ್ ಈ ಸ್ಥಿತಿಗೆ ಬಂದಿರೋದಕ್ಕೆ ಇವನೇ ಕಾರಣ. ಈಗ ನೀವೇನೇ ಶಿಕ್ಷೆ ಕೊಟ್ರು ಇಷ್ಟಕ್ಕೆಲ್ಲ ಕಾರಣ ಈ ದೀನ್ ದಯಾಳ್. ಒಬ್ಬ ದೇಶದ್ರೋಹಿ ಕೈಯಲ್ಲಿ ಧ್ವಜ ಹಾರಿಸೋದು ಒಂದೇ, ನಮ್ಮ ದೇಶನ ಮತ್ತೆ ಬ್ರಿಟಿಷರ್ಸ್ ಕೈಯಲ್ಲಿ ಕೊಡೋದು ಒಂದೇ. ನೋಡಿ, ಇದೆಲ್ಲ ರಾಜಕೀಯ ಕುತಂತ್ರ. ಇದನ್ನ ನಂಬೇಡಿ. ನೀನ್ ದೇಶದ್ರೋಹಿ ಅನ್ನೋದಕ್ಕೆ ಈ ಟೆರರಿಸ್ಟ್ಗಳೇ ಸಾಕ್ಷಿ. ನೀನ್ ಧ್ವಜಾರೋಹಣ ಮಾಡ್ಕೊಡ್ದು.
ದಿನ ಇಷ್ಟೊಂದು ಅನ್ಯಾಯ ಮಾಡ್ಬಾರ್ದು ಸರ್. ಭಾರತಕ್ಕಾಗಿ ಈ ಹೃದಯದ ಮಿಡಿತ, ತನ್ನ ದೇಶಕ್ಕೆ ಇನ್ನೂ ಸೇವೆ ಮಾಡಬೇಕು ಅಂತ ಈ ಹೃದಯ ಮಿಡಿತಾ ಇದೆ. ಈ ದೇಶದ ಪ್ರತಿಯೊಬ್ಬ ಯುವಶಕ್ತಿಯೂ ನನ್ನ ದೇಶಕ್ಕೆ ವಜ್ರಕವಚವಾಗಬೇಕು ಅಂತ ಕೂಗಿ ಹೇಳ್ತಾ ಇದೆ ಈ ಹೃದಯ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್ ಅನ್ನೋ ಭೇದ ಭಾವನ ಬಿಟ್ಟು ನಾವೆಲ್ಲ ಇಂಡಿಯನ್ಸ್ ಅಂತ ಸಾರ್ತಾ ಇದೆ ಈ ಹೃದಯದ ಬಡಿತ. ಈ ಇಂಡಿಯನ್ ಕಂಡ ಕನಸುಗಳನ್ನ ನನಸಾಗಿಸೋರು ಯಾರು ಯಾರು? ಜಯ